ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೇಸ್ತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಪರೀಕ್ಷಿನ್ ಮಹಾರಾಜರು ಕಲಿ ನಿಗ್ರಹವನ್ನು ಮಾಡಿದಂತಹ ಅವರ ಅದ್ಭುತವಾದಂತಹ ಮಹಿಮೆ ಹಾಗೂ ಪ್ರಾರಬ್ಧ ಕರ್ಮ ಇದ್ದದ್ದಕ್ಕಾಗಿ ಎಂಥ ಜ್ಞಾನಿಯಾದರೂ ಕೂಡ ಕೆಲವೊಮ್ಮೆ ಅಸುರಾವೇಶಕ್ಕೆ ಒಳಗಾಗಿ ದುಷ್ಟ ಕಾರ್ಯಗಳನ್ನು ಮಾಡುವ ಪ್ರಸಂಗ ಬರುತ್ತೆ ಅನ್ನುವುದಕ್ಕೆ ನಿದರ್ಶನವೋ ಎನ್ನುವಂತೆ ಪರೀಕ್ಷಿತರಾಜರು ಶಮೀಕ ಋಷಿಗಳಿಗೆ ಅವಮಾನ ಮಾಡಿದ್ದಾರೆ. ಅದರಿಂದ ಶೃಂಗಿಯ ಶಾಪಕ್ಕೆ ಒಳಗಾಗಿ ವೈರಾಗ್ಯದಿಂದ ಪಶ್ಚಾತ್ತಾಪವನ್ನು ಪಟ್ಟು ಗಂಗಾ ನದಿಯ ತೀರದ ಮೇಲೆ ಪ್ರಾಯೋಪವೇಶಕ್ಕೆ ಕುಳಿತಿದ್ದಾರೆ. ಎಲ್ಲ ಋಷಿಮುನಿಗಳು ಅಲ್ಲಿ ಬಂದಿದ್ದಾರೆ, ಶುಕಾಚಾರ್ಯರು ಕೂಡ ಬಂದಿದ್ದಾರೆ. ಸಾಯುವ ವ್ಯಕ್ತಿ ಏನು ಮಾಡಬೇಕು, ಯಾವುದನ್ನು ಜಪ ಮಾಡಬೇಕು, ಏನು ಸ್ಮರಣೆ ಮಾಡಬೇಕು, ಏನು ಧ್ಯಾನ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಉತ್ತರ ರೂಪದಲ್ಲಿ ಶುಕಾಚಾರ್ಯರು ವಿಸ್ತಾರವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲು ಮಾಡಬೇಕಾದದ್ದು ಭಗವಂತನ ಸ್ಥೂಲ ರೂಪವಾದ ಧ್ಯಾನ ಅಂತ ಪಾತಾಳಮೇತಸ್ಸೆ ಹಿ ಪಾದಮೂಲಂ ಎಂಬುದರಿಂದ ಆ ಧ್ಯಾನವನ್ನು ತಿಳಿಸಿಕೊಟ್ಟು ಸಂಕ್ಷೇಪದಲ್ಲಿ ಸೃಷ್ಟಿಯನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ನಿನ್ನೆಯ ದಿನ ಹೇಳಬೇಕಾದರೆ ಅಪರೋಕ್ಷ ಜ್ಞಾನಿಯಾದವನು ಮೋಕ್ಷಕ್ಕೆ ಹೋಗುವ ದಾರಿ ಹೇಗೆ ಅನ್ನುವುದನ್ನು ತಿಳಿಸಿದ್ದೆ. ಆನ್ಲೈನಲ್ಲಿ ಕೇಳಿದ ಕೆಲವು ಜಿಜ್ಞಾಸುಗಳು ಅದನ್ನು ಮತ್ತೆ ರಿಪೀಟ್ ಮಾಡಿ ಎಂದಿದ್ದಾರೆ. ಬಹಳ ಹೊತ್ತು ತಗೊಳ್ಳೋದಿಲ್ಲ, ಕೇವಲ ಸಂಕ್ಷೇಪದಲ್ಲಿ ಒಂದು ಕಂಟೆಂಟ್ಸ್ ಮಾತ್ರ ನಾನು ಓದ್ತೇನೆ. ಮನುಷ್ಯನ ದೇಹದಲ್ಲಿ 101 ನಾಡಿಗಳು ಇವೆ. ಮಧ್ಯದ ನಾಡಿ ಸುಷುಮ್ನ ಅಂತ ಅದನ್ನು ಕರೀತಾರೆ. ಬಲಭಾಗಕ್ಕೆ 50 ನಾಡಿ, ಎಡಭಾಗಕ್ಕೆ 50 ನಾಡಿಗಳು. ಎಡಭಾಗದ 50 ನಾಡಿಗಳಿಗೆ ಇಡಾ ಎಂಬುದಾಗಿ ಹೆಸರು. ಈ ಇಡಾ ಎಂಬ ನಾಡಿಗೆ ಈ ನಾಡಿಯಿಂದ ಹೊರಗೆ ಹೋಗುವ ಏನು ದಾರಿ ಇದೆ ಅದಕ್ಕೆ ಪಿತೃಯಾನ ಅಂತ ಕರೀತಾರೆ. ನಾವು ನೀವೆಲ್ಲ ಹೋಗುವುದು ಈ ಪಿತೃಯಾನಕ್ಕೇನೆ ಹೋಗ್ತೇವೆ. ಅಂದರೆ ಸಂಸಾರಕ್ಕೆ ಮತ್ತೆ ಮರಳಿ ಬರುವವರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ದೇಹದ ಎಡಭಾಗದಲ್ಲಿ ಇರುವ ಇಡಾ ಎಂಬ ನಾಡಿಯಿಂದ ಹೊರಗೆ ಹೋಗ್ತಾರೆ. ಪಿತೃಯಾನ ಅಂತ ಅದನ್ನು ಕರೀತಾರೆ, ಅಥವಾ ಇಡಾಯಾನ ಅಂತೂ ಕರೀತಾರೆ, ರಾತ್ರಿಯಾನ ಅಂತೂ ಕರೀತಾರೆ. ಅವನು ಹೋದಂತಹ ಜೀವ ಧೂಮ ಲೋಕ, ರಾತ್ರಿ ಲೋಕ, ದಕ್ಷಿಣಾಯನ ಲೋಕ ಅಂತ ಹೀಗೆ ಅನೇಕ ಲೋಕಗಳನ್ನು ಹೋಗಿ ಮತ್ತೆ ತನ್ನ ಪುಣ್ಯಕ್ಕೆ ಪಾಪಕ್ಕೆ ತಕ್ಕಂತೆ ಸ್ವರ್ಗ ನರಕಗಳನ್ನು ಅನುಭವಿಸಿ ಆಮೇಲೆ ಅವನು ತಿರುಗಿ ಮತ್ತೆ ಭೂಮಿಗೆ ಬರ್ತಾನೆ. ಇನ್ನು ಬಲಭಾಗದಲ್ಲಿ ಇರುವಂತಹ ಪಿಂಗಲ ಎಂಬಂತಹ ನಾಡಿಗಳು, ಆ ಪಿಂಗಲ ಎಂಬ ಏನು 50 ನಾಡಿಗಳಿದೆ ಇದನ್ನು ದೇವಯಾನ ಅಂತ ಕರೀತಾರೆ. ಈ ಪಿಂಗಲ ನಾಡಿಯಿಂದ ಹೊರಗೆ ಹೋಗುವವರು ಹೋಗುವ ದಾರಿ ಯಾವುದು ಅಂದರೆ ದೇವಯಾನ ಅಂತ ಅದನ್ನು ಕರೀತಾರೆ. ಈ ದೇವಯಾನದಲ್ಲಿ ಹೋದವರು ನಿನ್ನೆ ಹೇಳಿದನಲ್ಲ, ಅರ್ಚಿರಾದಿ ಲೋಕ, ಅರ್ಚಿರ್ಲೋಕ ಇತ್ಯಾದಿ ಲೋಕಗಳು 16 ಲೋಕಗಳು ಇದೆ. ಆ ಲೋಕಗಳ ಮೂಲಕ ಅವರು ಪ್ರಯಾಣವನ್ನು ಮಾಡ್ತಾರೆ. ಇವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗುವವರು. ಇವರೆಲ್ಲರೂ ಕೂಡ ಇವರಿಗೆ ಮತ್ತೆ ಸಂಸಾರ ಇಲ್ಲ, ಮತ್ತೆ ಸಂಸಾರಕ್ಕೆ ಅವರು ಬರೋದಿಲ್ಲ. ಮೋಕ್ಷಕ್ಕೆ ಹೋಗುವವರು ಯಾರೋ ಅವರು ಬಲಭಾಗದ ಪಿಂಗಲಾ ನಾಡಿಯಿಂದ ಮೇಲೆ ಹೋಗ್ತಾರೆ. ಅದನ್ನು ದೇವಯಾನ ಅಂತ ಕರೀತಾರೆ, ಪಿಂಗಲಾಯಾನ ಅಂತೂ ಕರೀತಾರೆ. ಪಿಂಗ ಅಂತ ಒಂದು ಸುಖದ ಹೆಸರು, ಒಂದು ವಿಶಿಷ್ಟವಾದ ಸ್ಪೆಷಲ್ ಸುಖ, ಅದು ಪಿಂಗ ಅಂತ ಅದನ್ನು ಕರೀತಾರೆ. ಆ ಪಿಂಗ ಎಂಬ ಸುಖವನ್ನು ಕೊಡತ್ತೆ ಆ ದಾರಿ ಅನ್ನುವುದಕ್ಕಾಗಿ ಅದನ್ನು ಪಿಂಗಲ ಅಂತ ಅದನ್ನು ಕರೆದಿದ್ದಾರೆ. ಈ ಪಿಂಗಲ ನಾಡಿಯಿಂದ ಹೊರಗೆ ಹೋದಂತಹ ವ್ಯಕ್ತಿಗಳು 3 ತರಹದ ವ್ಯಕ್ತಿಗಳು ಇದ್ದಾರೆ. ಅಪಕ್ವ ತಮಸಾಧನರು ಅಂತ, ಅವರು ಪಾದಯೋಗ ಅಂತ ಅದನ್ನು ಕರೀತಾರೆ. ಎಂಬ ಅಕ್ಷರವನ್ನು ಉಚ್ಚಾರ ಮಾಡುವುದಕ್ಕೆ ಎಷ್ಟು ಸಮಯ ಬೇಕೋ ಅದನ್ನು 4 ಭಾಗ ಮಾಡಿದಾಗ ಎಷ್ಟು ಅತೀ ಕಡಿಮೆ ಸಮಯ ಆಗತ್ತೋ ಅಷ್ಟೇ ಸಮಯದವರೆಗೆ ಭಗವಂತನ ಅಪರೋಕ್ಷ ದರ್ಶನವನ್ನು ಭೂಮಿಯಲ್ಲಿ ಮಾಡಿಕೊಳ್ಳುವವರು ಯಾರೋ ಅವರು ಪಾದಯೋಗಿಗಳು ಅಂತ ಕರೀತಾರೆ. ಇವರು ಆ ಪಿಂಗಲಾ ನಾಡಿಯಿಂದ ಹೊರಗೆ ಬಂದು ಅರ್ಚಿರಾದಿ ಮಾರ್ಗದ ಮೂಲಕ ಮಹರ್ಲೋಕಕ್ಕೆ ಹೋಗ್ತಾರೆ. ಇವರಿಗಿಂತಲೂ ಮೇಲಿನವರು
ಅ ಎಂಬ ಪೂರ್ಣ ಅಕ್ಷರವನ್ನು ಉಚ್ಚಾರಣೆ ಮಾಡುವುದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯದವರೆಗೆ ಭಗವಂತನ ಅಪರೋಕ್ಷ ದರ್ಶನವನ್ನು ಅಖಂಡವಾಗಿ ಮಾಡಿಕೊಳ್ಳುವವರು ಯಾರೋ ಅಪಕ್ವತರ ಸಾಧನರು ಅಂತ ಇವರನ್ನು ಕರೀತಾರೆ. ಇವರು ಪಿಂಗಲಾನಾಡಿಯಿಂದ ಹೊರಗೆ ಬಂದು ಅರ್ಚಿರಾದಿ ಮಾರ್ಗದ ಮೂಲಕ ಜನಲೋಕ ಅಥವಾ ಜನೋಲೋಕ ಅದಕ್ಕೆ ಹೋಗ್ತಾರೆ. ಇದಾದ ಮೇಲೆ ಇನ್ನೂ ಸ್ವಲ್ಪ ಮೇಲಿನವರು ಅಪಕ್ವ ಸಾಧನರು ಅ ಎಂಬ ಅಕ್ಷರವನ್ನು 6 ಬಾರಿ ಉಚ್ಚಾರಣೆ ಮಾಡಿದಾಗ ಏನೊಂದು ಸಮಯ ಬೇಕೋ ಅಷ್ಟು ಕಾಲದವರೆಗೆ ಭಗವಂತನ ಅಪರೋಕ್ಷ ದರ್ಶನವನ್ನು ಮಾಡಿಕೊಳ್ಳುವ ಯೋಗ್ಯತೆ ಇರುವವರು. ಇವರೂ ಕೂಡ ಪಿಂಗಲ ಎಂಬ ನಾಡಿಯಿಂದ ಹೊರಗೆ ಹೋಗ್ತಾರೆ. ಪಿಂಗಲ ನಾಡಿಯಿಂದ ಹೊರಗೆ ಹೋಗಿ ಅರ್ಚಿರಾದಿ ಮಾರ್ಗದ ಮೂಲಕ ತಪೋಲೋಕಕ್ಕೆ ಹೋಗಿ ಕೂತ್ಕೋತಾರೆ. ಹೀಗೆ ಎಡ ಮತ್ತು ಬಲಭಾಗದ ನಾಡಿಗಳ ಕಥೆಯಾಯಿತು. ಇನ್ನು ಮಧ್ಯದ ನಾಡಿ ಅದನ್ನು ಸುಷುಮ್ನಾ ನಾಡಿ ಅಂತ ಕರೀತಾರೆ, ಬ್ರಹ್ಮನಾಡಿ ಅಂತ ಕರೀತಾರೆ. ಆ ಬ್ರಹ್ಮನಾಡಿಯಿಂದ ಹೊರಗೆ ಹೋಗುವವರು ಯಾರೋ ಅವರನ್ನು ಬ್ರಹ್ಮಯಾನ, ಆ ದಾರಿಗೆ ಬ್ರಹ್ಮಯಾನ ಅಂತ ಕರೀತಾರೆ. ಈ ಬ್ರಹ್ಮಯಾನದಿಂದ ಹೊರಗೆ ಹೋಗುವವರಲ್ಲೂ ಕೂಡ 3 ತರಹದ ಜನರಿದ್ದಾರೆ, 2 ತರಹದ ಜನರಿದ್ದಾರೆ. ಪ್ರತೀಕಾಲಂಬನರು, ಅಪ್ರತೀಕಾಲಂಬನರು ಅಂತ. ಪ್ರತೀಕಾಲಂಬನರು ಅಂದರೆ ಒಂದು ಸಣ್ಣ ಅಧಿಷ್ಠಾನದಲ್ಲಿ ಮಾತ್ರ ಭಗವಂತನ ಅಪರೋಕ್ಷವನ್ನು ಮಾಡಿಕೊಳ್ಳುವ ಯೋಗ್ಯತೆ ಇರುವವರು. ಇವರು 48 ನಿಮಿಷಗಳ ಕಾಲ ಭಗವಂತನ ಅಪರೋಕ್ಷ ಜ್ಞಾನವನ್ನು ಒಮ್ಮೆ ಧ್ಯಾನಕ್ಕೆ ಕುಳಿತರೆ ಮಾಡಿಕೊಳ್ಳುವ ಯೋಗ್ಯತೆ ಇದೆ. ಇವರು ಪ್ರತೀಕಾಲಂಬನರು. ಇವರು ಸುಷುಮ್ನಾ ನಾಡಿಯಿಂದ ಹೊರಗೆ ಹೋಗ್ತಾರೆ, ಅರ್ಚಿರಾದಿ ಮಾರ್ಗ ಆ ಮೂಲಕ ಹೊರಗೆ ಹೋಗ್ತಾರೆ, ಬ್ರಹ್ಮಯಾನದ ಮೂಲಕ ಹೊರಗೆ ಹೋಗಿ ಇವರು ಸತ್ಯಲೋಕಕ್ಕೆ ಹೋಗ್ತಾರೆ. ಎಲ್ಲಿ ಬ್ರಹ್ಮದೇವರು ಇದ್ದಾರೋ, ಪವನಾಂತರಾತ್ಮ, ಎಲ್ಲರ ಅಂತರಾತ್ಮನಾದಂತಹ ಪವನ ಅಂದರೆ ವಾಯುದೇವರು, ವಾಯುದೇವರು ಅಂದರೆ ಬ್ರಹ್ಮದೇವರು, ಎಲ್ಲಿ ಬ್ರಹ್ಮದೇವರಿದ್ದಾರೋ ಅಂತಹ ಲೋಕಕ್ಕೆ ಇವರು ಹೋಗ್ತಾರೆ. ಯಾರಿವರು? ಪ್ರತೀಕಾಲಂಬನರು. ಅಪ್ರತೀಕಾಲಂಬನರು ಅಂತ. ಈ ಅಪ್ರತೀಕಾಲಂಬನರು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಾದರೂ ಭಗವಂತನ ಉಪಾಸನೆ ಮಾಡುವವರು, ಈ ವ್ಯಾಪ್ತೋಪಾಸಕರು ಅಂತ ಇವರನ್ನು ಕರೀತಾರೆ. ಇವರಿಗೆ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಮಯದ ಸೀಮೆ ಇಲ್ಲ, 48 ನಿಮಿಷ ಆಗತ್ತೆ ಅಂತ ಇಲ್ಲ, ಬೇಕಾದಷ್ಟು ಹೊತ್ತು ಇವರು ಅಪರೋಕ್ಷ ಜ್ಞಾನವನ್ನು ಮಾಡಿಕೊಳ್ಳಲು ಯೋಗ್ಯತೆ ಇರುವವರು ಅಪ್ರತೀಕಾಲಂಬನರು. ಈ ಅಪ್ರತೀಕಾಲಂಬನರಲ್ಲಿ 3 ಭಾಗ ಇದೆ. ಭಗವಂತನಿಗೆ ಅತೀ ಪ್ರಿಯರಾದವರು ಕೆಲವರು, ಭಗವಂತನಿಗೆ ಸ್ವಲ್ಪ, ನಾನು ನಿನ್ನೆ ಹಾಗೆ ನಂಬರಲ್ಲಿ ಹೇಳೋದಾದರೆ ಕೆಲವು ಸಾಧಕರು ಹೇಗಿದ್ದಾರೆ ಅಂದರೆ ಅಪ್ರತೀಕಾಲಂಬನರಲ್ಲಿ 99.9% ಸಾಧನೆ ಆಗಿದೆ, 99.9% ಸಾಧನೆ ಆಗಿದೆ. ಇನ್ನು ಆ ಸಣ್ಣ ಸಾಧನೆ ಉಳಿದಿದೆ. ಅಂಥವರನ್ನು ಅಂಜಸಾ ಸಾಧನ ಪೂರ್ತಿ ಆಗದೇ ಇದ್ದವರು ಅವರೇನು ಮಾಡ್ತಾರೆ ಅಂದರೆ ಈ ದೇಹದಿಂದ ಬ್ರಹ್ಮನಾಡಿಯಿಂದ ಹೊರಗೆ ಬರ್ತಾರೆ. ಆ ಸ್ವಲ್ಪ ಏನು ಸಾಧನೆ ಉಳಿದಿದೆ ನೋಡಿ, ಆ ಸಾಧನೆಯನ್ನು ಹೊರಗೆ ಬೇರೆ ಲೋಕದಲ್ಲಿ ಮಾಡಿಕೊಂಡು ಆಮೇಲೆ ವೈಕುಂಠಕ್ಕೆ ಹೋಗ್ತಾರೆ. ಇನ್ನೊಂದು ವರ್ಗ ಇದೆ, ಇವರು 100% ಸಾಧನೆ ಪೂರ್ತಿಯಾಗಿದೆ, 100% ಸಾಧನೆ ಪೂರ್ತಿಯಾಗಿದೆ. ಆದರೂ ಕೂಡ ಭಗವಂತನ ಆಜ್ಞೆ, ಭಗವಂತನ ಅತ್ಯಂತ ಪ್ರಿಯ ವಿಷಯ ಇರಲ್ಲ, ಸ್ವಲ್ಪ ಏನೋ ಒಂಚೂರು ಸ್ವಲ್ಪ ಉಳಿದುಕೊಂಡಿದೆ. ಅಂಥವರು ಭಗವಂತನ ಆಜ್ಞೆಯಂತೆ 100% ಸಾಧನೆ ಪೂರ್ಣವಾಗಿದ್ದರೂ ಕೂಡ ಬೇರೆ ಲೋಕಗಳಿಗೆ ಹೋಗಿ ಆಮೇಲೆ ವೈಕುಂಠಕ್ಕೆ ಹೋಗ್ತಾರೆ. ಇನ್ನು ಕೆಲವರಿದ್ದಾರೆ ಪೂರ್ಣ ಸಾಧನೆಯಾಗಿದೆ, 100ಕ್ಕೆ 100ರಷ್ಟು ಸಾಧನೆಯಾಗಿದೆ, ಭಗವಂತನಿಗೆ ಅತೀ ಪ್ರೀತಿ ವಿಷಯರೂ ಆಗಿದ್ದಾರೆ. ಅಂಥವರು ಇಲ್ಲಿಂದ ಉತ್ಕ್ರಮಣ ಆದ ಕೂಡಲೇ ನೇರವಾಗಿ ವೈಕುಂಠಕ್ಕೆ ಹೋಗ್ತಾರೆ. ಹೀಗೆ ಈ ಒಂದು ಲೋಕಗಳ ಕಲ್ಪನೆ ಇದೆ. ಸುಷುಮ್ನಾ ಹಾಗೂ ಬ್ರಹ್ಮನಾಡಿಯಿಂದ ಹೊರಗೆ ಹೋಗುವವರು ಸತ್ಯಲೋಕ ಮತ್ತು ವೈಕುಂಠಕ್ಕೆ ಹೋಗ್ತಾರೆ. ಪಿಂಗಲಾನಾಡಿಯಿಂದ ಹೊರಗೆ ಬರುವವರು ಮಹರ್ಲೋಕ, ಜನೋಲೋಕ, ತಪೋಲೋಕಕ್ಕೆ ಹೋಗ್ತಾರೆ. ಇಡಾನಾಡಿಯಿಂದ ಹೊರಗೆ ಬರುವವರು ಅವರು ಮತ್ತೆ ಸಂಸಾರಕ್ಕೆ ಬರ್ತಾರೆ, ಜೀವನಕ್ಕೆ ಬರ್ತಾರೆ. ಈ ಜನೋಲೋಕ, ಮಹರ್ಲೋಕ, ತಪೋಲೋಕ, ಜನೋಲೋಕಗಳಿದೆ. ಈ ಲೋಕಗಳಿಗೆ ಹೋಗಬೇಕಾದರೆ ಅಪರೋಕ್ಷ ಜ್ಞಾನ ಕಂಪಲ್ಸರಿ ಆಗಿರಲೇಬೇಕು. ನಾನೇನೋ ಹೋಮವನ್ನು ಮಾಡ್ತೇನೆ, ಯಜ್ಞವನ್ನು ಮಾಡ್ತೇನೆ,
ರಾಜಸೂಯವನ್ನು ಮಾಡ್ತೇನೆ, ಅಶ್ವಮೇಧವನ್ನು ಮಾಡ್ತೇನೆ ಅಂದರೆ ಈ ಲೋಕಗಳಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಈ ಯುಸ್ತ್ರೀನ್ ಕರ್ಮಣ ಲೋಕಾನ್, ಕರ್ಮವನ್ನು ಮಾಡೋದರಿಂದ ನಿಮಗೆ ಮ್ಯಾಕ್ಸಿಮಮ್ ಸಿಗಬಹುದಾದದ್ದು ಸ್ವರ್ಗ ಸಿಗತ್ತಷ್ಟೇ. ಭೂಮಿಯಲ್ಲಿ ಒಳ್ಳೆಯ ಫಲ ಸಿಗಬಹುದು, ಅಂತರಿಕ್ಷದಲ್ಲಿ ಸಿಗಬಹುದು, ಸ್ವರ್ಗ ಸಿಗಬಹುದು. ಈ 3 ಲೋಕ ಮಾತ್ರ. ಭೂಮಿ, ಭೂಹು, ಭುವಃ, ಸ್ವಹ. ಭೂಮಿ, ಅಂತರಿಕ್ಷ, ಸ್ವರ್ಗ. ಈ 3 ಲೋಕ ಮಾತ್ರ ಸಿಗತ್ತೆ ಕರ್ಮ ಮಾಡಿದರೆ. ಅದರ ಮೇಲಿನ ಯಾವುದೇ ಲೋಕ, ಮಹರ್ಲೋಕ ಇರಲಿ, ಜನೋಲೋಕ ಇರಲಿ, ತಪೋಲೋಕ ಇರಲಿ, ಯಾವುದೇ ಲೋಕಕ್ಕೆ ಹೋಗಬೇಕಾದರೆ ಕಂಪಲ್ಸರಿಯಾಗಿ ಅಪರೋಕ್ಷ ಜ್ಞಾನ ಆಗಿರಲೇಬೇಕು. ಆ 3 ಲೋಕ ಇದೆಯಲ್ಲ, ಭಾಗವತ ಹೇಳುತ್ತೆ, ಅದು ಆಲ್ಮೋಸ್ಟ್ ಮುಕ್ತಿ ಇದ್ದ ಹಾಗೆ ಅಂತೆ. ಮುಕ್ತರು ಎಷ್ಟು ಸಂತೋಷದಿಂದ ಇರ್ತಾರೋ ಪ್ರಾಯ ಅಷ್ಟೇ ಸುಖವಾಗಿ ಇರ್ತಾರೆ. ಸ್ವಲ್ಪ ದುಃಖಾದಿಗಳಿರಬಹುದು, ಮುಕ್ತಿಯಷ್ಟು ಇಲ್ಲಿ ಸುಖ ಇರಲಿಕ್ಕಿಲ್ಲ. ಆದರೆ ಆಲ್ಮೋಸ್ಟ್ ಮುಕ್ತಿಯ ಹಾಗೇನೆ ಈ ಜನಲೋಕ, ತಪೋಲೋಕ, ಮಹರ್ಲೋಕ, ಸತ್ಯಲೋಕಗಳು ಎಂಬುದಾಗಿ ತಿಳಿಸ್ತಾರೆ. ಇಲ್ಲಿ ಹೋದಂತಹ ಈ ಎಲ್ಲ ಸಾಧಕರು ಕೂಡ ಅಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡ್ತಾರೆ. ಅಂತ ಇಷ್ಟೇ ಅಪರೋಕ್ಷ ಜ್ಞಾನ ಪಡೆದುಕೊಳ್ಳುವ ಯೋಗ್ಯತೆ, ಅಧಿಕಾರ ಇರುವ ವ್ಯಕ್ತಿಯೂ ಕೂಡ ಅವನಿಗೆ ಭೂಮಿಯಲ್ಲಿ ಇಷ್ಟೇ ಸಾಧನೆ. ಆದರೆ ಅವನು ಮೇಲೆ ಹೋದ ಮೇಲೆ ಜನಲೋಕದಲ್ಲೋ, ತಪೋಲೋಕದಲ್ಲೋ, ಮೊಹರ್ಲೋಕದಲ್ಲೋ ಕುಳಿತುಕೊಂಡು ತನ್ನ ಅಪರೋಕ್ಷ ಜ್ಞಾನದ ಏನು ಸಮಯ ಇದೆ ನೋಡಿ, ಅನ್ನೋದನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳಬಹುದು. ಆ ಯೋಗ್ಯತೆ ಅವರಿಗೆ ಇರುತ್ತೆ. ಅಲ್ಲಿ ಹೋಗಿ ಸಾಧನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಭಗವಂತನ ಅಪರೋಕ್ಷವನ್ನು ಬೆಳೆಸಿಕೊಂಡು ಆಮೇಲೆ ಮುಕ್ತಿಗೆ ಹೋಗ್ತಾರೆ ಎಂಬುದನ್ನು ನಿನ್ನೆ ದಿನ ಕೊನೆ ಸಮಯದಲ್ಲಿ ಹೇಳಿದೆ. ಆದ್ದರಿಂದ ತುಂಬ ಅವಸರದಲ್ಲಿ ಆಯಿತು. ಅನೇಕ ಜನ ಅದನ್ನು ಸ್ಪಷ್ಟಪಡಿಸಬೇಕು ಅಂತ ಕೇಳಿದ್ದಕ್ಕಾಗಿ ಅದನ್ನು ವಿವರಣೆ ಮಾಡಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಶುಕಾಚಾರ್ಯರು ಮುಂದೆ ವರೆಸ್ತಾ ಇದ್ದಾರೆ. ಭಾಗವತದ ಏನು ಮಾಡಬೇಕು ಅಂತ ನೀನು ಕೇಳಿದೆಯಲ್ಲಪ್ಪ, ಭಾಗವತವನ್ನು ಶ್ರವಣ ಮಾಡುವುದನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಇಲ್ಲ. ಆದ್ದರಿಂದ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯೋ ಭಗವಾನ್ ನೃಣಾಂ. ಸಾಯೋ ವ್ಯಕ್ತಿ ಏನು ಮಾಡಬೇಕು ಅಂದರೆ ಇನ್ನೇನು ಇಲ್ಲ, ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವಂತನನ್ನೇ ಉಪಾಸನೆ ಮಾಡಬೇಕು. ಅದು ಬಿಟ್ಟು ಬೇರೆ ದಾರಿ ಇಲ್ಲ. ನಹ್ಯತೋನ್ಯ ಶಿವ ಪಂಥಾಃ. ಇದಕ್ಕಿಂತಲೂ ಮಂಗಲಕರವಾದಂತಹ ದಾರಿ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ಅಂತ ಹೇಳಿ ಶುಕಾಚಾರ್ಯರು ಹೇಳ್ತಾರೆ. ನೋಡಪ್ಪ, ಜಗತ್ತಿನಲ್ಲಿ ಬೇರೆ ಬೇರೆ ಅಪೇಕ್ಷೆಗಳಿಗೆ ಬೇರೆ ಬೇರೆ ದೇವತೆಗಳನ್ನು ಉಪಾಸನೆ ಮಾಡಬಹುದು. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ. ಒಳ್ಳೆಯ ಬ್ರಹ್ಮವರ್ಚಸ್ಸು ಬೇಕು ಅಂದರೆ ಬೃಹಸ್ಪತ್ಯಾಚಾರ್ಯರನ್ನು ಉಪಾಸನೆ ಮಾಡು. ಇಂದ್ರಿಯ ನಿಗ್ರಹ ಆಗಬೇಕಾ, ಇಂದ್ರನ ಉಪಾಸನೆ ಮಾಡು. ಹೀಗೆ ಒಬ್ಬೊಬ್ಬ ದೇವತೆಯ ಉಪಾಸನೆಯನ್ನು ಮಾಡಿದರೆ ಒಂದೊಂದು ಫಲ ಇದೆ. ಚೆನ್ನಾಗಿ ಅನ್ನ ಬೇಕು, ಅದಿತಿ ದೇವಿಯ ಉಪಾಸನೆ ಮಾಡು. ಹೀಗೆ ಎಲ್ಲ ಬೇರೆ ಬೇರೆ ದೇವತೆಗಳ ಉಪಾಸನೆಯನ್ನು ಮಾಡು. ಆದರೆ ಅಕಾಮಃ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ನನಗೆ ಏನೂ ಬೇಡ ಅಂತಿದ್ದರೂ ದೇವರನ್ನು ಉಪಾಸನೆ ಮಾಡು, ಅಥವಾ ಎಲ್ಲ ಬೇಕು ಅಂತಿದ್ದರೂ ದೇವರನ್ನು ಉಪಾಸನೆ ಮಾಡು, ಮೋಕ್ಷ ಬೇಕು ಅಂತಿದ್ದರೂ ದೇವರನ್ನು ಉಪಾಸನೆ ಮಾಡು. ಎಷ್ಟು ಚೆನ್ನಾಗಿದೆ ನೋಡಿ. ಬೇರೆ ಬೇರೆ ದೇವತೆಗಳನ್ನು ಬೇರೆ ಬೇರೆ ಒಂದೊಂದು ಕಾಮನೆಗಾಗಿ ಬೇರೆ ಬೇರೆ ದೇವತೆಗಳ ಉಪಾಸನೆ ಮಾಡಬಹುದು. ಇದು ಹೇಗಿದೆ ಅಂದರೆ, ಕಣ್ಣು ನೋವಾದರೆ ಕಣ್ಣಿನ ಸ್ಪೆಷಲಿಸ್ಟ್ ಹತ್ರ ಹೋಗ್ತೇವೆ, ಕಿವಿ ನೋವಾದರೆ ಮತ್ತು ENT ಹತ್ರ ಹೋಗ್ತೇವೆ, ಎದೆ ನೋವಾದರೆ ಕಾರ್ಡಿಯಾಲಜಿಸ್ಟು. ಹೀಗೆ ಒಂದೊಂದಕ್ಕೆ ಒಬ್ಬೊಬ್ಬ ವೈದ್ಯರಿದ್ದಾರೆ. ಆದರೆ ಒಬ್ಬ ವೈದ್ಯ ಹೀಗಿದ್ದಾನಲ್ಲ, ಯಾವ ರೋಗ ಆದರೂ ಅವನು ನೋಡಿಕೊಳ್ತಾನೆ, ಯಾವ ರೋಗ ಆದರೂ ಅವನು ನೋಡ್ತಾನೆ. ಹಾಗೆ ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದ ಹಾಗೆ ದೇವರು ಅಂದರೆ. ಮಲ್ಟಿ ಸ್ಪೆಷಾಲಿಟಿ. ಅವನಿಗೇನು, ನಿನಗೇನು ಬೇಕು ಹೇಳಪ್ಪ? ಹಣ ಬೇಕಾ? ನನ್ನ ಹತ್ರ ಬಾ. ವಿದ್ಯೆ ಬೇಕಾ? ನನ್ನ ಹತ್ರ ಬಾ. ನಿನಗೇನು ಬೇಕು ಹೇಳು, ಎಲ್ಲವನ್ನೂ ನಾನು ಕೊಡ್ತೇನೆ. ಇಲ್ಲ ನನಗೇನು ಬೇಡ, ಮೋಕ್ಷ ಬೇಕು, ನನ್ನ ಹತ್ರ ಬಾ. ಮೋಕ್ಷ ಬೇಕು ಅನ್ನುವುದಕ್ಕಾಗಿ ದೇವರ ಹತ್ತಿರ ನಾವು ಹೋಗೋರೇ ಇದ್ದ ಮೇಲೆ ಉಳಿದದ್ದಕ್ಕಾಗಿ ಬೇರೆಯವರ ಹತ್ರ ಹೋಗಬೇಕು ಯಾಕೆ? ಅದು ಅಲ್ಲೇ ಕೇಳಿಬಿಡೋಣ. ನಾವು ಒಂದು ಯಾವುದೋ ಶಾಪಿಗೆ ಹೋಗಿರ್ತೇವೆ, ಅಂಗಡಿಗೆ ಹೋಗಿರ್ತೇವೆ, ಒಂದು ಮಾಲ್ಗೆ ಹೋಗಿರ್ತೇವೆ. ಆ ಮಾಲಿಗೆ ಹೋದಾಗ ನಾವು ತರೋದಕ್ಕೆ ಹೋಗದ್ದು ಏನೋ ಒಂದು ರೇಷ್ಮೆ ಸೀರೆಯನ್ನು ತರೋದಕ್ಕೆ ಅಂತ ಹೋಗಿರ್ತೇವೆ ಅಂತ ಇಟ್ಕೊಳ್ಳಿ. ರೇಷ್ಮೆ ಸೀರೆಯೋ ಮಡಿಯೋ ತರೋದಕ್ಕೆ ಹೋಗಿರ್ತೇವೆ. ಆ ರೇಷ್ಮೆ ಸೀರೆಯನ್ನು ಮಡಿಯನ್ನು ಮಾತ್ರ ಆ ಅಂಗಡಿಯಿಂದ ತಗೊಂಡು ಅಲ್ಲಿ ಕರ್ಚೀಫಲ್ಲಿ ಸಿಗತ್ತೆ ಅಂತಿದ್ದರೆ ಕರ್ಚೀಫ್ ಯಾಕೆ ಬಿಡ್ತೀರಾ? ಬೇರೆ ಅಂಗಡಿಗೆ ಯಾಕೆ ಹೋಗ್ತೀರಾ? ಅಲ್ಲೇ ತಗೊಳ್ಳಿ.
ಎಷ್ಟು ಚೆನ್ನಾಗಿದೆ ನೋಡಿ. ಯಾವ ಮೂರ್ಖ ಹಾಗೆ ಮಾಡ್ತಾನೆ? ಒಂದು ಮಾಲಿಗೆ ಹೋದಾಗ ಅಲ್ಲಿ ಕರ್ಚೀಫಿನಿಂದ ಹಿಡಿದು ರೇಷ್ಮೆಯ ಮಡಿಯವರೆಗೆ, ಸೀರೆಯವರೆಗೆ ಎಲ್ಲ ಸಿಗತ್ತೆ ಅಂತ ಆದರೆ ಒಂದೇ ಕಡೆ ತಗೋ, ಯಾಕೆ 10 ಕಡೆಗೆ ಓಡಾಡ್ತೀಯ? ಹಾಗೆ ಭಾಗವತ ಹೇಳುತ್ತೆ, ನಿನಗೇನೇನು ಕಾಮನೆಗಳು ಬೇಕೋ ಎಲ್ಲ ಕಾಮನೆಗಳನ್ನು ದೇವರ ಹತ್ರನೇ ಬೇಡು. ಆದರೆ ನೀನು ಬೇರೆಯವರ ಹತ್ರ ಹೋದರೆ ದೇವರು ಕೊಡೋದನ್ನು ಬೇರೆಯವರು ಕೊಡೋದಕ್ಕಾಗಲ್ಲ. ಅವರೆಲ್ಲ ಒಂದೊಂದೇ ಕೊಡಬಹುದು. ಭಾಳ ಅಂದರೆ ಒಬ್ಬನು ಇಂದ್ರಿಯ ಜಯ ಕೊಡ್ತಾನೆ, ಒಬ್ಬನು ಐಶ್ವರ್ಯ ಕೊಡ್ತಾನೆ, ಮತ್ತೊಬ್ಬ ರೂಪ ಕೊಡ್ತಾನೆ, ಮತ್ತೊಬ್ಬ ಸೌಂದರ್ಯ ಕೊಡ್ತಾನೆ, ಅಷ್ಟು ಮಾತ್ರ ಆಗತ್ತೆ. ಆದರೆ ನಮ್ಮ ದೇವರು ಹಾಗಲ್ಲ. ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ. ಆದ್ದರಿಂದ ಆ ಭಗವಂತನ ಧ್ಯಾನವನ್ನು ಮಾಡು ಎಂಬುದಾಗಿ ಹೇಳಿದಾಗ ಶೌನಕರು ಬಹಳ ಸಂತೋಷ ಪಡ್ತಾರೆ. ಸೂತಾಚಾರ್ಯರು ಶೌನಕರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಶುಕಾಚಾರ್ಯರು ಪರೀಕ್ಷಿತನಿಗೆ ಏನೆಲ್ಲ ಉಪದೇಶ ಮಾಡಿದರೋ ಆ ಉಪದೇಶವನ್ನು ಸೂತಾಚಾರ್ಯರು ಶೌನಕರಿಗೆ ಮಾಡ್ತಾ ಇದ್ದಾರೆ. ಮಾಡ್ತಾ ಇರಬೇಕಾದರೆ ಶೌನಕರಂತಾರೆ, ಆನಂದ ಆಗ್ತಾ ಇದೆ ಸ್ವಾಮಿ, ಆನಂದ ಆಗ್ತಾ ಇದೆ. ಏನು ಆ ಪರೀಕ್ಷಿತನ ಮಹಿಮೆ! ಬಾಲಕ್ರೀಡನ ಕೈ ಕ್ರೀಡನ್ ಕೃಷ್ಣ ಕ್ರೀಡಾಂಜ ಆದದೇ. ಆ ಪರೀಕ್ಷಿತ ಭಗವಂತನ ಮಹಿಮೆಯನ್ನು ಇಷ್ಟು ತಲ್ಲೀನನಾಗಿ ಕೇಳ್ತಾ ಇದ್ದಾನೆ ಅನ್ನೋದು ಏನು ಆಶ್ಚರ್ಯ ಅಲ್ಲ. ಯಾಕೆ ಅಂದರೆ 5 ವರ್ಷದ ಹುಡುಗ ಇದ್ದಾಗ, 2 ವರ್ಷ 3 ವರ್ಷದ ಮಗು ಇದ್ದಾಗ ಅವನು ಆಟ ಆಡ್ತಾ ಇದ್ದದ್ದೇನು? ಏನೂ ಇಲ್ಲ, ಕೃಷ್ಣನ ಪ್ರತಿಮೆಗಳನ್ನೇ ಇಟ್ಟುಕೊಂಡು ಆಡ್ತಾ ಇದ್ದ. ಬಾಲಕ್ರೀಡನ ಕೈರ್ಯದ್ವತ ಕೃಷ್ಣ ಕ್ರೀಡಾಂಜ ಆದದೇ. ಆಟ ಆಡೋದು ಅಂದ್ರೇನು? ಏನಿಲ್ಲ, ಎಲ್ಲ ಗೆಳೆಯಂದಿರು ಸೇರೋದು. ಸರಿ, ಮಕ್ಕಳು ಆಟ ಆಡ್ತಾ ಇರ್ತಾರಲ್ಲ, ಏನೇನೋ ವಿಚಿತ್ರವಾದ ನಾನಾ ತರಹದ ಆಟಗಳನ್ನು ಆಡ್ತಾರೆ. ಹಾಗೆ ಪರೀಕ್ಷಿತ ಆಟ ಆಡಿದ್ದೇನೋ ಕೃಷ್ಣ ಕ್ರೀಡಾ. ನೀನು ಬಾ, ನೀನು ಪೂತನೆಯಾಗು ಅನ್ನೋದು, ಇವನು ಕೃಷ್ಣನಾಗೋದು. ನೀನು ಬಕಾಸುರನಾಗು, ನಾನು ಕೃಷ್ಣನಾಗ್ತೇನೆ ಅನ್ನೋದು. ನೀನು ಯಶೋದೆಯಾಗು, ನಾನು ಕೃಷ್ಣನಾಗ್ತೇನೆ ಅನ್ನೋದು. ಹೀಗೆ ಕೃಷ್ಣನ ಕ್ರೀಡೆಗಳನ್ನೇ ಆಡ್ತಾ ಬೆಳೆದಂತಹ ಆ ಮಹಾನುಭಾವನಿಗೆ ಈ ಭಗವಂತನ ಕತೆ ಏನು ಬೇಸರ ಬರೆಸೋದಕ್ಕೆ ಸಾಧ್ಯವೇ ಇಲ್ಲ. ಉರುಗಾಯ ಗುಣೋದಾರಾಹ ಸತಾಂ ಶುರ್ಹಿ ಸಮಾಗಮೇ. ಸಜ್ಜನರು ಇಬ್ಬರು ಒಂದು ಕಡೆಗೆ ಸೇರಿದರೆ ಭಗವಂತನ ಕಥೆಗಳನ್ನು ಬಿಟ್ಟು ಅವರು ಬೇರೆ ಮಾತೇ ಆಡೋದಿಲ್ಲ. ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂಚಯನ್ನಸೌ ತಸ್ಯರ್ಥೇ ಯಕ್ಷಣೋ ನೀತಃ ಉತ್ತಮ ಶ್ಲೋಕವಾರ್ತೆಯ. ಬಹಳ ಸುಂದರವಾಗಿ ಮಾತನ್ನು ಹೇಳ್ತಾರೆ, ಬಹಳ ಕಠೋರವಾದ ಮಾತನ್ನು ಹೇಳ್ತಾರೆ ಶೌನಕರು. ಪ್ರತಿನಿತ್ಯ ಸೂರ್ಯ ಹುಟ್ಟುತ್ತಾನೆ, ಸೂರ್ಯಾಸ್ತ ಆಗ್ತಾನೆ. ಏನು ಸೂರ್ಯೋದಯ ಸೂರ್ಯಾಸ್ತ ಆಗೋದು ಅಂದರೆ ಅರ್ಥ ಏನು? ಇನ್ನು ಬೇರೆ ಸೂರ್ಯೋದಯ ಸೂರ್ಯಾಸ್ತ ಆಯಿತು ಅಂದರೆ ದಿವಸ ಮುಗೀತು ಅಂತ ಅನ್ಕೋತೇವೆ. ದಿವಸ ಮುಗಿಯೋದಲ್ಲ, ಆಯುಷ್ಯ ಮುಗೀತು. ನಮ್ಮ ಆಯುಷ್ಯವನ್ನು ಅಪಹಾರ ಮಾಡ್ತಾನವನು. ಹೋಗ್ತಾ ಇದ್ದಾನೆ ಅಂದರೆ ಆಯುಷ್ಯವನ್ನು ತಗೋತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಆ ಭಗವಂತನಿಗಾಗಿ ಮೀಸಲಿಲ್ಲದೆ ಇರುವ ಕ್ಷಣ ಇದು ವ್ಯರ್ಥ. ಜೀವಚ್ಛವೋ ಭಾಗವತಾಂಘ್ರಿರೇಣುಂ ನ ಜಾತು ಮರ್ತ್ಯೋಭಿಲಷೇತ ಯಸ್ತು ಶ್ರೀವಿಷ್ಣು ಪದ್ಯಾಮನುಜಸ್ತುಳಸ್ಯಾಹ ಸ್ವಶಚ್ಛವೋ ಯಸ್ತು ನವೇದ ಗಂಧಂ. ಬಹಳ ಬೈದಿದ್ದಾರೆ. ಆ ಮನುಷ್ಯ ಬದುಕಿದ ಹೆಣ ಇದ್ದಂತೆ, ಉಸಿರಾಡುವ ಹೆಣ ಅವನು. ಯಾರು ಭಗವಂತನ ನಿರ್ಮಾಲ್ಯದ ಆಘ್ರಾಣನವನ್ನು ಮಾಡೋದಿಲ್ಲವೋ, ಯಾರು ಭಗವಂತನ ನೈವೇದ್ಯವನ್ನು ಸ್ವೀಕಾರ ಮಾಡುವುದಿಲ್ಲವೋ, ಯಾರು ತೀರ್ಥಾಟನೆಯನ್ನು ಮಾಡುವುದಿಲ್ಲವೋ ಅವರೆಲ್ಲರೂ ಕೂಡ ವ್ಯರ್ಥ, ಅದು ಶವ ಇದ್ದಂತೆ ಎಂಬುದಾಗಿ ಬಹಳ ಕಠೋರವಾಗಿ ಬೈತಾ ಇದ್ದಾರೆ. ತದಶ್ಮಸಾರಂ. ಅವನ ಹೃದಯ ಹೃದಯ ಅಲ್ಲ, ಅದು ಕಲ್ಲು, ಕಲ್ಲು, ದೊಡ್ಡ ಕಲ್ಲು. ಯಾರೂ ಭಗವಂತನ ಕಥೆಯನ್ನು ಹೇಳಿದಾಗ ಯಾರಿಗೆ ಆನಂದ ಆಗೋದಿಲ್ಲ, ಅವರ ಎದೆಯಲ್ಲ, ಅದು ಕಲ್ಲು ಇದ್ದ ಹಾಗೆ. ಆದ್ದರಿಂದ ವಿಸ್ತಾರವಾಗಿ ನೀವು ಹೇಳಿ. ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಏನೇನು ಉಪದೇಶ ಮಾಡಿದರೂ ಅದೆಲ್ಲವನ್ನೂ ವಿಸ್ತಾರವಾಗಿ ಹೇಳಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಮತ್ತೆ ವಿವರವನ್ನು ಮಾಡ್ತಾ ಇದ್ದಾರೆ. ಪರೀಕ್ಷಿತರಾಜ ಪ್ರಶ್ನೆಯನ್ನು ಮಾಡ್ತಾನೆ. ಭಗವಂತ ಆತ್ಮಾನಂ ಕ್ರೀಡಯನ್ ಕ್ರೀಡನ್ ಕರೋತಿ ವಿಕರೋತಿ ಚ. ದೇವರು ಏನೇನು ಆಟ ಆಡಿದ ಹೇಳಿ, ಎಷ್ಟು ಚೆನ್ನಾಗಿದೆ. ದೇವರು ಏನೇನು ಆಟ ಆಡಿದ, ಏನೇನು ಆಟ ಆಡಿಸಿದ. ಕ್ರೀಡನ್ ಕ್ರೀಡಯನ್. ನಮ್ಮೆಲ್ಲರಿಂದ ದೇವರು ಆಟ ಆಡಿಸ್ತಾನೆ, ನಮ್ಮೆಲ್ಲರಿಂದ ದೇವರು ಆಟ ಆಡಿಸ್ತಾನೆ, ಅವನು ಆಟ ಆಡ್ತಾನೆ. ಕ್ರೀಡನ್ ಕ್ರೀಡಯನ್. ಏನೇನು ಆಟ ಆಡಿದ, ಏನೇನು ಲೀಲೆ ಮಾಡಿದ, ಜಗತ್ತಿನಿಂದ ಏನೇನು ಆಟವನ್ನು ಆಡಿಸಿದ, ಅದೆಲ್ಲವನ್ನು ನಮಗೆ ವಿಸ್ತಾರವಾಗಿ ಹೇಳಿ ಅಂತ ಪ್ರಾರ್ಥನೆ ಮಾಡಿದಾಗ ಶುಕಾಚಾರ್ಯರು ಈಗ ಭಾಗವತವನ್ನು ಪ್ರಾರಂಭ ಮಾಡ್ತಾರೆ. ಇಷ್ಟೊತ್ತು ಹೇಳಿದ್ದು ಸಾಯುವ ವ್ಯಕ್ತಿ ಏನು ಮಾಡಬೇಕು ಅಂತನ್ನೋ ಒಂದು ಪ್ರಿಯಾಂಬಲ್, ಏನೇನು ಮಾಡಬೇಕು ಅಂತ ಹೇಳಿ ಭಾಗವತವನ್ನು ಕೇಳಬೇಕು ಅಂತ ಹೇಳಿದ ಮೇಲೆ ಈಗ ಭಾಗವತದ ಉಪದೇಶವನ್ನು
ಪ್ರಾರಂಭ ಮಾಡ್ತಾ ಇದ್ದಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯವರ್ತ್ಮನೇ. ಏನು ದೇವರ ಮಹಿಮೆ! ನಮಸ್ಕಾರವನ್ನು ಮಾಡ್ತಾರೆ. ಅನೇಕ ಶ್ಲೋಕಗಳಿಂದ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಕೆಲವುದನ್ನು ತಿಳಿಯೋಣ. ನಮಃ ಪರಸ್ಮೈ ಪುರುಷಾಯ ಭೂಯಸೆ, ಆ ಸರ್ವಗುಣಪೂರ್ಣನಾದಂತಹ ಭಗವಂತನಿಗೆ ನಮಸ್ಕಾರ. ಎಂಥ ಭಗವಂತ ಅವನು ಅಂದರೆ ಬಹಳ ವಿಚಿತ್ರ. ಅನುಪಲಭ್ಯ ವರ್ತಮ, ಭಗವಂತ ಎಲ್ಲಿದ್ದಾನೆ ಹೆಂಗಿದ್ದಾನೆ ಅಂತ ದಾರಿಯೇ ಸಿಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ದೇವರು ಸಿಗೋದಿಲ್ಲ ಮಾತು ಬೇರೆ, ದೇವರು ಸಿಗೋದಿಲ್ಲ. ಆದರೆ ದೇವರು ಸಿಗೋದಿಲ್ಲ ಅಲ್ಲ, ದೇವರ ದಾರಿಯೇ ಸಿಗೋದಿಲ್ಲ ನಮಗೆ. ಅಷ್ಟು ದೇವರು ಗಹನ. ಮತ್ತೆಲ್ಲೋ ಇಲ್ಲ, ಅಂತರ್ಧ್ರುವಾಯ, ನಮ್ಮೆಲ್ಲರ ಒಳಗಿದ್ದಾನೆ, ನಮ್ಮೆಲ್ಲರ ಒಳಗಿದ್ದಾನೆ, ಆದರೆ ಸಿಗೋದಿಲ್ಲ. ಎಷ್ಟು ವಿಚಿತ್ರ ಇದೆ ನೋಡಿ. ದೇವರು ಎಲ್ಲೋ ದೂರ ಇದ್ದಾನಪ್ಪ, ವೈಕುಂಠದಲ್ಲಿದ್ದಾನೆ, ಅಷ್ಟು ದೂರ ಹೆಂಗೆ ಹೋಗೋದು? ಅರ್ಚಿರಾದಿ ಮಾರ್ಗ ಅವೆಲ್ಲ ಆಗೋದಿಲ್ಲ, ನಮಗೆ ಹೋಗ್ಲಿಕ್ಕಾಗೋದಿಲ್ಲ. ಬೇಡ, ಅಂತರ್ಧ್ರುವಾಯ, ಎಲ್ಲರ ಒಳಗಿದ್ದರೂ ಕೂಡ ದೇವರು ಸಿಗೋದಿಲ್ಲ. ಅನುಪಲಭ್ಯ ವರ್ತಮನೆ. ಕೆಲವೊಮ್ಮೆ ಮನೆಯಲ್ಲಿ ಹೀಗೆ ಸಮಸ್ಯೆ ಆಗತ್ತೆ. ಏನೋ ಒಂದು ಅಪರೂಪದ ವಸ್ತು ಇರುತ್ತೆ. ಇದು ಬಹಳ ಅಪರೂಪದ ವಸ್ತು, ಮುಚ್ಚಿ ಇಡೋಣ ಅಂತ ಎಲ್ಲಾದರೂ ಮುಚ್ಚಿಟ್ರೆ ಕೊನೆಗೂ ಅದು ಸಿಗೋದೇ ಇಲ್ಲ. ಎಲ್ಲೋ ಹೊರಗಿರೋ ಸುಮ್ಮನೆ ಎಲ್ಲ ವಸ್ತುಗಳ ಜೊತೆ ಅದನ್ನು ಇಟ್ಟಿದ್ರೆ ಅದು ಸಿಕ್ಬಿಡ್ತಿತ್ತು. ನಾವೇನು ಮಾಡಿದ್ವಿ? ದೇವರು ಬಹಳ ಅಪರೂಪ ಅಂತ ಹೇಳಿ ಹೇಗೆ ಕೃಷ್ಣಾಜನ ಪೆಟ್ಟಿಗೆಯಲ್ಲಿ ಹಾಕಿ ಕಟ್ಟಿದ್ದೀವೋ ಹಾಗೆ ನಮ್ಮ ಹೃದಯದಲ್ಲೂ ಹಾಕಿ ಕಟ್ಟಿದ್ದೇವೆ ಅವನನ್ನು. ಹೀಗಾಗಿ ಅವನು ಕಾಣೋದೇ ಇಲ್ಲ ನಮಗೆ. ಅನುಪಲಭ್ಯ ವರ್ತಮನೆ, ಆ ದೇವರ ದಾರಿ ನಮಗೆ ಕಾಣುವುದಿಲ್ಲ. ಭೂಯೋ ನಮಃ ಸದ್ವೃಜಿನಚ್ಛಿದೆ ಸತಾಂ ಅಸಂಭವಾಯಾಖಿಲ ಸತ್ವಮೂರ್ತಯೇ. ಸದ್ವೃಜಿನಚ್ಛಿದೆ, ಎಲ್ಲ ಸಜ್ಜನರ ಪಾಪವನ್ನು ಪರಿಹಾರ ಮಾಡುವಂತಹ ಭಗವಂತ ನಿಮಗೆ ನಮಸ್ಕಾರ. ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆಯೋ ಅಲ್ವೋ? ಮಳೆ ಒಳ್ಳೆಯದೋ ಕೆಟ್ಟದ್ದೋ? ಒಳ್ಳೆಯದು. ಹಾಗಾದರೆ ಅದು ಭಗವಂತನ ಮೂರ್ತಿ. ತಂಪನೆ ಗಾಳಿ ಬಂತು, ಭಾರೀ ಬೇಸಿಗೆ ಆಗಿದೆ, ತಂಪನೆ ಗಾಳಿ ಬಂತು, ಆನಂದ ಆಯ್ತಾ? ಅದು ಭಗವಂತನ ಮೂರ್ತಿ. ಒಳ್ಳೆಯ ಹೂವಿದೆ, ಹೂವಿನೋಡು ಆನಂದ ಆಗತ್ತೆ, ಚೆನ್ನಾಗಿದೆಯಾ? ಹಾಗಾದರೆ ಅದು ಭಗವಂತನ ಮೂರ್ತಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಖಿಲ ಸತ್ವ ಮೂರ್ತಯೇ. ಜಗತ್ತಿನಲ್ಲಿ ಸತ್ವ, ಒಳ್ಳೆಯದು ಅಂತ ಏನೇನು ಕಾಣತ್ತೋ ಅದೆಲ್ಲ ಭಗವಂತನ ಪ್ರತಿಮೆ, ಅದೆಲ್ಲವೂ ಭಗವಂತನ ಪ್ರತಿಮೆ. ನರಸಿಂಹದೇವರು, ವೆಂಕಟೇಶ ದೇವರು ಮಾತ್ರ ಪ್ರತಿಮೆಯಲ್ಲ, ಎಲ್ಲವೂ ಭಗವಂತನ ಪ್ರತಿಮೆ. ಅಖಿಲ ಸತ್ವಮೂರ್ತಿ. ಜಗತ್ತಿನಲ್ಲಿ ಒಳ್ಳೆಯದು ಅಂತ ಏನೇನಿದೆಯೋ ಅದೆಲ್ಲವೂ ಕೂಡ ಭಗವಂತನ ಮೂರ್ತಿ ಅಂತ ತಿಳಿಯಿರಿ. ನೀರು ಏನು ಶಾಸ್ತ್ರ ಲಿಸ್ಟ್ ಕೊಡೋ ಕಾರಣ ಇಲ್ಲ, ನಮಗೆ ಯಾವುದು ಒಳ್ಳೆಯದು ಅಂತ ನಮಗೆ ಗೊತ್ತಿದೆಯೋ ಇಲ್ವೋ? ನೀರು ಕುಡಿತೇವೆ, ನೀರು ಒಳ್ಳೆಯದಾ? ದೇವರ ಮೂರ್ತಿ. ಹಾಲು ಕುಡಿತೀಯಾ? ಹಾಲು ಒಳ್ಳೆಯದಾ? ದೇವರ ಮೂರ್ತಿ. ಏನು ಬೇಕು ಹೇಳಿ, ದೇವರ ಮೂರ್ತಿಗೆ ಎಲ್ಲಿ ಕಡಿಮೆ ಇದೆ? ಏನು ಕಡಿಮೆ ಇಲ್ಲ, ಎಲ್ಲವೂ ದೇವರ ಮೂರ್ತಿ. ಅಖಿಲ ಸತ್ವ ಮೂರ್ತಿ. ಹಾಗಾಗಿ ಅಖಿಲ ಸತ್ವಮೂರ್ತಯೇ. ದೇವರು ಕರುಣೆ ಹೇಗೆ ಗೊತ್ತಾ? ದೇವರ ಕರುಣೆ ಹೇಗಿದೆ? ತಾಯಿಯಂತೆ ದೇವರ ಕರುಣೆ, ತಾಯಿಯಂತೆ ಇದೆ ಅಂತೆ ದೇವರ ಕರುಣೆ. ನಾವು ದೇವರಿಗೆ ಏನೋ ಬೇಡ್ಕೊಂಡ್ಬಿಡ್ತೇವೆ, ದೇವರೇ ಅದು ಕೊಡು ಇದು ಕೊಡು ಅಂತ ಬೇಡ್ಬಿಡ್ತೇವೆ, ಆಮೇಲೆ ಮರ್ತು ಬಿಡ್ತೇವೆ. ದೇವರು ಕೊಡ್ತಾನೋ ಬಿಡ್ತಾನೋ, ಸುಮ್ಮನೆ ಕೇಳಂತೂ ಕೇಳಿರೋಣ ಅಂತ ಕೇಳಿಬಿಡ್ತೇವೆ. ಕೇಳಿ ನಮ್ಮಷ್ಟಕ್ಕೆ ನಾವು ಕೆಲಸಕ್ಕೆ ಹೋಗ್ತೇವೆ, ನಮ್ಮ ಉದ್ಯೋಗಕ್ಕೆ ಹೋಗ್ತೇವೆ, ಏನೇನೋ ಮಾಡ್ತೇವೆ. ತಾಯಿ ಒಂದು 4 ವರ್ಷದ ಮಗು, 2 ವರ್ಷದ ಮಗು ತಾಯಿಗೆ ಬಂದು ಅಮ್ಮ ಹಸಿವೆ ಆಗಿದೆ ಅಂತಂತಾಳೆ. ಹಸಿವೆ ಆಗಿದೆ ಅಂತ ಹೇಳಿರ್ತಾಳೆ. ತಾಯಿ ಇನ್ನೂ ಏನೋ ರೆಡಿ ಮಾಡೋ ಅಷ್ಟೊತ್ತಿಗೇನೆ ಮಗು ಆಟ ಆಡ್ಲಿಕ್ಕೆ ಹೋಗ್ಬಿಟ್ಟಿರ್ತದೆ. ಗೆಳೆಯಂತರು ಗೆಳತಿಯರ ಜೊತೆಗೆ ಆಟ ಆಡ್ತಾ ಕೂತಿರತ್ತೆ. ತಾಯಿ ಏನು ಮಾಡ್ತಾಳೆ? ಮಗು ಎಲ್ಲಿದೆ ಹೋಗಿ ಹುಡುಕಿಕೊಂಡು ಅಲ್ಲೇ ಹೋಗಿ ತಿನ್ನಿಸ್ತಾಳೆ ತಾಯಿ. ಹಾಗೆ ದೇವರು ಅನುಮೃಗ್ಯದಾಶುಷೆ, ನಮ್ಮನ್ನು ಹುಡುಕಿ ಹುಡುಕಿ ನಮಗೆ ಫಲವನ್ನು ಕೊಡ್ತಾನಂತೆ ದೇವರು. ಏನು ಕರುಣಾಮಯಿ ನೋಡಿ, ಹುಡುಕಿ ಹುಡುಕಿ ನಮಗೆ ಫಲವನ್ನು ಕೊಡ್ತಾನೆ. ನಾವೇನು ಬಯಸ್ತೇವೋ ಅದನ್ನು ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಅನುಮೃಗ್ಯದಾಶುಷೆ, ನಮ್ಮನ್ನು ಹುಡುಕಿ ಕೊಡ್ತಾನೆ, ಹುಡುಕಿ ಕೊಡ್ತಾನೆ. ನಮಗೆ ಇವತ್ತು ಏನೋ ಒಂದು ಒಳ್ಳೆಯ ರೂಪ ಇದೆ ಅಥವಾ ಬ್ರಾಹ್ಮಣ ಜನ್ಮ ಬಂದಿದೆ ಅಂತ ಇಟ್ಟುಕೊಳ್ಳಿ. ಈ ಬ್ರಾಹ್ಮಣ ಜನ್ಮ ಬರೋದಕ್ಕೆ ನಾನೇನು ಪುಣ್ಯ ಮಾಡಿದ್ದೆ? ನಿಮಗೇನಾದರೂ ಗೊತ್ತಿದೆಯಾ? ನಾನು ಮಾತನಾಡ್ತೇನೆ, ನಿಮ್ಗೆ ಯಾರಿಗೋ ಒಬ್ರಿಗೆ ಹಾಡು ಚೆನ್ನಾಗಿ ಹಾಡ್ಲಿಕ್ಕೆ ಬರುತ್ತೆ, ಒಳ್ಳೆಯ ಕಂಠ ನಿಮಗೆ ಬಂದಿದೆ, ಅದಕ್ಕೆ ನೀವೇನು ಪುಣ್ಯ ಮಾಡಿದ್ರಿ? ಇದನ್ನು ಯಾರು ಹುಡುಕೋರು? ಅದನ್ನು ಯಾರು ಹುಡುಕೋರು? ಆ ತಹಶೀಲ್ದಾರ್ ಆಫೀಸ್ಗಳಲ್ಲಿ ಕಡತಗಳು ಬಿದ್ದಿರತ್ತೆ, ಹೀಗೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ನೋಡಿ. ಅದನ್ನು ಹುಡುಕಬೇಕು ಅಂದರೆ ಹುಡುಕೋವನಿಗೆ ಒಂದು 5,000 ರೂಪಾಯಿ ಕೊಡಬೇಕು ಫಸ್ಟ್ ನಾವು. ಆಮೇಲೆ ಒಂದು 8 ದಿವಸ ಬಿಟ್ಟು ಬನ್ನಿ ಅಂತ ಹುಡುಕಿ ನಮ್ಮ ಪೇಪರನ್ನು ಹುಡುಕಿ ಕೊಡ್ತಾನೆ. ಆದರೆ
ದೇವರು ನಮಗಿಷ್ಟೆಲ್ಲ ಕೊಟ್ಟಿದ್ದಾನಲ್ಲ, ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಮೂಗು ಕೊಟ್ಟಿದ್ದಾನೆ, ಬಾಯಿ ಕೊಟ್ಟಿದ್ದಾನೆ, ಹೊಟ್ಟೆ ಕೊಟ್ಟಿದ್ದಾನೆ, ಕೈಗಳು ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ವಾಕ್ಶಕ್ತಿ ಕೊಟ್ಟಿದ್ದಾನೆ, ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ, ಇದೆಲ್ಲ ಕೊಡೋದಕ್ಕೂ ನಮ್ಮದು ಒಂದೊಂದು ಪುಣ್ಯ ಇದೆ. ಪುಣ್ಯ ಇಲ್ಲದೆ ದೇವರು ಕೊಡೋದಿಲ್ಲ. ಹಾಗಾದರೆ ಆ ಪುಣ್ಯ ಯಾವತ್ತು ಮಾಡಿದ್ದು ಗೊತ್ತಿಲ್ಲ. ಅದು ಕೋಟಿ ಜನ್ಮದ ಹಿಂದೆ ಇರ್ಬೋದು, 10 ಜನ್ಮದ ಹಿಂದೆ ಇರ್ಬೋದು, ಹೋದ ಜನ್ಮದ ಹಿಂದೆ ಇರ್ಬೋದು. ಅದನ್ನು ಹುಡುಕ್ತಾನೆ ದೇವರು. ಹುಡುಕಿ 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 ನನ್ನ ಕರ್ಮ, ನನ್ನ ಪುಣ್ಯ, ನನ್ನ ಪಾಪ ಏನಿದೆ ಅದಕ್ಕೆ ತಕ್ಕಂತೆ ದೇವರು ಫಲ ಕೊಡ್ತಾನೆ. ಇದಲ್ಲವೇ ದೇವರ ಕರುಣೆ? ಅನುಮೃಗ್ಯದಾಶುಷೆ, ಹುಡುಕಿ ಬಂದು ಕೊಡುವಂತಹ ದೊರೆ ನಮ್ಮ ಸ್ವಾಮಿ. ಬಾರೋ ಬಂದು ತೊಗೊಂಡು ಹೋಗು ಅನ್ನೋದಿಲ್ಲ. ಏನು ಬೇಕಪ್ಪ ನಿನಗೆ? ಓ ಉದ್ಯೋಗ ಬೇಕಾ? ಬಾ ಹಂಗಾರ ಸ್ವಲ್ಪ ಸತ್ಯಲೋಕಕ್ಕೆ ಬಾ, ಬಂದು ಇಸ್ಕೊಂಡು ಹೋಗಿ ಕೊಡ್ತೀನಿ ಅಂತಂತಾನ ದೇವರು ಯಾವತ್ತಾದರೂ? ನೀ ಎಲ್ಲೇ ಇರೋ ನಿನ್ನನ್ನು ಹುಡ್ಕೊಂಡು ಬರ್ತಾನೆ. ಎಷ್ಟು ದೇವರ ಮಹಿಮೆ ನೋಡಿ, ಎಷ್ಟು ದೇವರ ಮಹಿಮೆ. ಅನುಮೃಗ್ಯದಾಶುಷೆ, ಅಂತಹ ಭಗವಂತನಿಗೆ ನಮಸ್ಕಾರ. ಯತ್ಕೀರ್ತನಂ ಯತ್ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಯಾವ ಭಗವಂತನ ನಾಮ ಸ್ಮರಣೆ ಮಾತ್ರದಿಂದಲೇ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಅಂತಹ ಭಗವಂತನಿಗೆ ನಮಸ್ಕಾರ. ಜಗತ್ತಿನಲ್ಲಿರುವಂತಹ ಎಲ್ಲ ತಪಸ್ವಿಗಳು, ದಾನಿಗಳು, ಯೋಗಿಗಳು ಎಲ್ಲರೂ ಕೂಡ ತಾವು ಮಾಡುವ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೇನೆ ನಾವು ಮಾಡಿದ ಕರ್ಮಕ್ಕೆ ಸಾರ್ಥಕ್ಯ ಅಂತ ಭಾವಿಸ್ತಾರೆ. ಅಂತಹ ಭಗವಂತನಿಗೆ ನಮಸ್ಕಾರ. ಆ ಭಗವಂತ ತ್ರಯೀಮಯ ಧರ್ಮಮಯಸ್ತಪೋಮಯ. ಎಷ್ಟು ಚೆನ್ನಾಗಿದೆ. ದೇವರಿಗೆ 3 ಹೆಸರು: ತ್ರಯೀಮಯ, ಧರ್ಮಮಯ, ತಪೋಮಯ ಅಂತ. ಯಾಕೆ ದೇವರನ್ನು ಹಾಕಿ ಕರೀತಾರೆ? ಧರ್ಮಮಯ ಅಂದರೆ ಬಹಳ ಧರ್ಮ ಮಾಡ್ತಾನೆ ಅದಕ್ಕೆ ಧರ್ಮಮಯ ಅಲ್ಲ, ದೇವರು ಧರ್ಮನೇ ಮಾಡೋದಿಲ್ಲ. ಬಹಳ ತಪಸ್ಸು ಮಾಡ್ತಾನೆ ಅದಕ್ಕೆ ತಪೋಮಯ, ದೇವರು ತಪಸ್ಸೇ ಮಾಡೋದಿಲ್ಲ. ಹಾಗಾದರೆ ಯಾಕೆ ದೇವರನ್ನು ಹಾಕಿ ಕರೀತಾರೆ? ಶ್ರೀಮದಾಚಾರ್ಯ ಹೇಳ್ತಾರೆ, ವೇದಾನುಸಾರಿ ವಶಗಃ. ಏನು ಅದ್ಭುತವಾಗಿ ಹೇಳ್ತಾರೆ ಆಚಾರ್ಯರು. ದೇವರು ಭಕ್ತರ ವಶ ಅಂತೆ. ಯಾವ ಭಕ್ತರು ಅಂದರೆ ಈ 3 ಭಕ್ತರು. ವೇದಾನುಸಾರಿ ವಶಗಃ, ಯಾರು ವೇದ ಹೇಳಿದಂತೆ ಚೆನ್ನಾಗಿ ರೂಲ್ಸನ್ನು ಫಾಲೋ ಮಾಡ್ತಾರೋ ಅವರಿಗೆ ವಶ. ಯಾರು ಚೆನ್ನಾಗಿ ತಪಸ್ಸು ಮಾಡ್ತಾರೆ ಅವರಿಗೆ ವಶ. ಯಾರು ಧರ್ಮವನ್ನು ಆಚರಣೆ ಮಾಡ್ತಾರೆ ಅವರಿಗೆ ವಶ. ಯಾರು ರೂಲ್ಸನ್ನು, ವೇದಾನುಸಾರಿ ಆಗೋದು ಅಂದರೆ ಅರ್ಥ ಏನು? ದೇವರು ಹೇಳಿದ ನಿಯಮಗಳನ್ನು ತಪ್ಪದೇ ಪಾಲಿಸೋದು. ಪಾಲಿಸಿದರೆ ಸಾಕು, ದೇವರು ವಶನಾಗ್ತಾನೆ. ರೂಲ್ಸ್ ವೈಲೇಟ್, ದೇವರು ಕರುಣೆ ಮಾಡಿ ಎಂಥವರಿಗೂ ಅನುಗ್ರಹ ಮಾಡ್ತಾನೆ, ಆ ಮಾತು ಬೇರೆ. ಆದರೆ ದೇವರು ಭಕ್ತ ವಶ ಅಂತಾಗಬೇಕಾದರೆ ವೇದಾನುಸಾರಿಯಾಗಿರಬೇಕು, ತಪಸ್ಸು ಮಾಡಬೇಕು, ಹಾಗೂ ಧರ್ಮವನ್ನು ಮಾಡಬೇಕು. ಧರ್ಮ ಮಾಡುವವರಿಗೆ ವಶನಾಗ್ತಾನೆ, ತಪಸ್ಸು ಮಾಡುವವರಿಗೆ ವಶನಾಗ್ತಾನೆ, ವೇದಾನುಸಾರಿಯಾದವರಿಗೆ ವಶನಾಗ್ತಾನೆ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ ಕೊನೆಗೆ ಹೇಳ್ತಾರೆ, ಬೇಕಾದಷ್ಟು ಇದೆ. ಕೊನೆಗೆ ಹೇಳ್ತಾರೆ, ನಾನು ಭಾಗವತವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ನಾನು ಪರೀಕ್ಷಿತನಿಗೆ ಭಾಗವತ ಉಪದೇಶವನ್ನು ಮಾಡುವನಿದ್ದೇನೆ. ಮಾಡಬೇಕಾದ್ರೆ ಏನಾಗಬೇಕು? ಏನಿಲ್ಲ, ಭಾಗವತ ಉಪದೇಶ ಮಾಡ್ತಾ ಇದ್ದೇನೆ, ನಿರ್ವಿಘ್ನವಾಗಿ ನೆರವೇರಲಿ, ಚೆನ್ನಾಗಿ ಮಾತಾಡುವಂತಾಗಲಿ, ಒಳ್ಳೆ ಕಂಠ ಕೊಡು. ಏನು ಕೇಳಲಿಲ್ಲ. ಶುಕಾಚಾರ್ಯ ಕೇಳಿದ್ದೇನು? ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ. ನಾನು ಹೇಳಬೇಕಾದರೆ ಏನೋ ನನ್ನ ಮಾತಿನಲ್ಲಿ ಭಾರೀ ಸಾಹಿತ್ಯ ಇದೆ, ಪ್ರಾಸ ಇದೆ ಅಂತ ಆಗಬಾರದು. ನನ್ನ ಮಾತಿನಲ್ಲಿ ದೇವರು ಬಂದು ಕೂಡಬೇಕು. ದೇವರು ನನ್ನ ಮಾತನ್ನು ಅಲಂಕರಿಸಬೇಕು. ನನ್ನ ಮಾತಿಗೆ ಅಲಂಕಾರ ಯಾವುದರಿಂದ ಅಂದರೆ ದೇವರ ಕಥೆಯಿಂದ ಆಗಬೇಕು. ಉಪನ್ಯಾಸ ಮಾಡಿದ ಮೇಲೆ ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ, ನಮ್ಮ ಗುರುಗಳ ಬಗ್ಗೆ ಈ ಮಾತನ್ನು ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ. ಉಪನ್ಯಾಸ ಮಾಡಿದ ಮೇಲೆ ಹೋಗೋ ವ್ಯಕ್ತಿ ಏನು ಹೇಳಬೇಕು ಅಂದರೆ, ಉಪನ್ಯಾಸ ಭಾರಿ ಆಯಿತು ಅಂತ ಅನ್ನಬಾರದು. ಉಪನ್ಯಾಸ ಭಾರಿ ಆಯಿತು ಅಂದರೆ ಉಪನ್ಯಾಸ ಭಾರಿ ಆಗಿಲ್ಲ ಅಂತ ಅರ್ಥ. ಉಪನ್ಯಾಸ ಆದ ಮೇಲೆ ಆ ವ್ಯಕ್ತಿ ಏನು ಹೇಳಬೇಕು ಅಂದರೆ, ನೀವು ಹೇಳಿದ್ದು ನಮಗೆ ಹಿಡಿಸ್ತು, ಆ ದೇವರ ಮಹಿಮೆ ಎಷ್ಟು ಚೆನ್ನಾಗಿದೆ ಅಂತನಬೇಕು. ಅಂದರೆ ಅದು ನಿಜವಾದ ಉಪನ್ಯಾಸ. ಉಪನ್ಯಾಸ ಭಾರಿ ಆಯಿತು ಅಂದರೆ ಉಪನ್ಯಾಸ ಹೇಳಿದವನು ಭಾರಿ ಆದ, ಅದು ಲಾಭ ಇಲ್ಲ. ಉಪನ್ಯಾಸ ಭಾರಿ ಆಗೋದು ಯಾವಾಗ ಅಂದರೆ, ಆ ಉಪನ್ಯಾಸದಲ್ಲಿ ಹೇಳಿದ ವಿಷಯ ಕೇಳುವ ವ್ಯಕ್ತಿಗೆ ಆನಂದ ಆಗಿ, ಆಹಾ ಏನು ದೇವರ ಮಹಿಮೆ ರೀ, ದೇವರ ಮಹಿಮೆ ಅದ್ಭುತ, ದೇವರ ಕರುಣೆ ಅಪಾರ ಅಂತನಿಸಿದರೆ ಆಗ ಉಪನ್ಯಾಸ ಭಾರಿ. ಹಾಗೆ ಶುಕಾಚಾರ್ಯರು ಹೇಳ್ತಾರೆ, ನನ್ನ ಮಾತಿಗೆ ಅಲಂಕಾರ ಯಾವುದರಿಂದ ಅಂದರೆ, ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿನಃ. ದೇವರು ನನ್ನ ಮಾತಿನಲ್ಲಿ ಬಂದು ಕೂಡಬೇಕು, ಆ ದೇವರು ನನ್ನ ಮಾತಿಗೆ ಅಲಂಕಾರನಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ನಮಸ್ತಸ್ಮೈ ಭಗವತೆ ಅಂತ ಪ್ರಾರಂಭವನ್ನು ಮಾಡ್ತಾರೆ. ಆಗ ಇದನ್ನು ಪರೀಕ್ಷಿತ ನಾರದರಿಗೆ ಬ್ರಹ್ಮದೇವರು ಉಪದೇಶ ಮಾಡಿದ್ದಾರೆ. ಈ ಭಾಗವತವನ್ನು ನಾರದರಿಗೆ ಬ್ರಹ್ಮದೇವರು ಉಪದೇಶ ಮಾಡಿದ್ದಾರೆ. ಆ ಒಂದು ಸಂವಾದವನ್ನು ನಾನು ಹೇಳ್ತೇನೆ ಕೇಳು ಎಂಬುದಾಗಿ
ನಾರದರ ಮತ್ತು ಬ್ರಹ್ಮದೇವರ ಸಂವಾದವನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಾರದರು ಒಮ್ಮೆ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರ ಹತ್ರ ಹೋಗಿ ಬ್ರಹ್ಮದೇವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಸ್ವಾಮಿ, ಕೆಲವು ಪ್ರಶ್ನೆಗಳಿದೆ, ಉತ್ತರ ಕೊಡಬೇಕು ಅಂತ. ಏನಪ್ಪ ಕೇಳು. ಈ ಜಗತ್ತು ಯಾರ ವಶ? ಈ ಜಗತ್ತಿಗೆ ಆಧಾರ ಯಾರು? ಈ ಜಗತ್ತಿಗೆ ಆಶ್ರಯ ಯಾರು? ಆಶ್ರಯ ಬೇರೆ, ಆಧಾರ ಬೇರೆ. ಅದನ್ನು ತಿಳ್ಕೊಂಬಿಡಿ. ಅನೇಕ ಪ್ರಸಂಗದಲ್ಲಿ ಈ ಮಾತು ಬರುತ್ತೆ. ಆಧಾರ ಅಂದರೆ ಈ ಮಠ, ಈ ದೊಡ್ಡದಾದ ನೆಲ ಏನಿದೆ ನೋಡಿ, ಇದು ಆಧಾರ. ನಾನು ಕುಳಿತಂತಹ ಪೀಠ ಏನಿದೆ ನೋಡಿ, ಇದು ಆಶ್ರಯ. ನೆಲ ಇದು ಆಧಾರ, ಪೀಠ ಇದು ಆಶ್ರಯ. ಹಾಗಾಗಿ ಈ ಜಗತ್ತಿಗೆ ಆಧಾರ ಯಾರು? ಈ ಜಗತ್ತಿಗೆ ಆಶ್ರಯ ಯಾರು? ಈ ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರು? ಈ ಜಗತ್ತಿಗಿಂತಲೂ ಉತ್ತಮರಾದವರು ಯಾರು? ಈ ಜಗತ್ತು ಯಾರ ಅಧೀನ? ನಿಮಗೆ ಜ್ಞಾನ ಯಾರಿಂದ ಬಂದಿದೆ? ನಿಮಗೆ ಆಧಾರ ಯಾರು? ನಿಮಗಿಂತಲೂ ಉತ್ತಮರು ಯಾರು? ನೀವು ಯಾರನ್ನ ಸ್ವಾಮಿ ಅಂತ ತಿಳಿದಿದ್ದೀರಿ ಅಂತ ಇಷ್ಟು 10 ಪ್ರಶ್ನೆಗಳನ್ನು ಮಾಡ್ತಾರೆ. 10 ಪ್ರಶ್ನೆಗಳನ್ನು ಮಾಡಿ ಆಮೇಲೆ ಹೇಳ್ತಾರೆ, ಅಲ್ಲ ಬ್ರಹ್ಮದೇವರೇ, ನನಗೆ ಗೊತ್ತಿದ್ದ ಹಾಗೆ ಜಗತ್ತಿನ ಸೃಷ್ಟಿ ಮಾಡುವವರು ನೀವು, ಜಗತ್ತಿನ ಸೃಷ್ಟಿ ಮಾಡುವವರು ನೀವು, ನೀವೇ ಜಗತ್ತಿಗೆ ದೊಡ್ಡವರು ಅಂದ ಮೇಲೆ ನಾನು ನೋಡಿದೆ ನೀವೇ ತಪಸ್ಸು ಮಾಡ್ತಾ ಕೂತಿದ್ದೀರಲ್ಲ, ನೀವ್ಯಾರನ್ನ ತಪಸ್ಸು ಮಾಡಬೇಕು? ಪ್ರಸಕ್ತಿಯೇ ಇಲ್ವಲ್ಲ. ನಿಮಗಿಂತಲೂ ದೊಡ್ಡವರು ಜಗತ್ತಿನಲ್ಲಿ ಇನ್ನೊಬ್ಬರು ಇಲ್ಲ ಅಂದಮೇಲೆ ನೀವ್ಯಾಕೆ ತಪಸ್ಸು ಮಾಡ್ತಾ ಇದ್ದೀರಿ? ನೀವೇ ತಾನೇ ಎಲ್ಲವನ್ನೂ ಮಾಡೋರು. ಆಗ ಬ್ರಹ್ಮದೇವರಂತಾರೆ, ನಾನು ರಥಂಬತ, ಸುಳ್ತಾನಿ ಹೇಳೋದು, ಹಾಗೆಲ್ಲ ಅನ್ಬೇಡಪ್ಪ, ಹಾಗೆಲ್ಲ ಅನ್ಬೇಡ, ನಾನೇ ಅಲ್ಲ, ನನ್ನಪ್ಪ ಬೇರೆ ಇದ್ದಾನೆ. ಏತಾವತ್ತಂ ಹಿ, ನಾನೇನಿದ್ದೇನಲ್ಲ, ಬಹಳ ಇಲ್ಲ, ಇಷ್ಟೇ ನನ್ನ ಹಣೆ ಬಾರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಬ್ರಹ್ಮದೇವರು ಹೇಳಿಕೊಳ್ತಾರೆ. ಏತಾವತ್ತಂ ಯತೋ ಹಿಮೆ, ನಾನಿರೋದೇ ಇಷ್ಟು, ನನಗೆ ಪರಿಮಿತಿ ಇದೆ, ಲಿಮಿಟೆಡ್ ಅಷ್ಟೇ. ನಮ್ಮದೇನು ಭಾಳ ಇಲ್ಲ. ಯಾರೋ ವಿಷ್ಣು ಪಂಚಕ ಉಪವಾಸ ಮಾಡಿರ್ತಾರೆ, ಉದ್ಯಾಪನೆ ಅಂತೆಲ್ಲ ದಾನ ಧರ್ಮ ಮಾಡಿರ್ತಾರೆ, ಯಾರೋ ವರ್ಣನೆ ಮಾಡ್ತಾರೆ, ಭಾರಿ ಮಾಡಿದ್ದೀರಿ. ಸಜ್ಜನರಾದವರು ಏನು ಹೇಳ್ತಾರೆ? ಏನಿಲ್ಲ ಸ್ವಾಮಿ, ನಮ್ದು ಇಷ್ಟೇ, ನಮಗಿಂತಲೂ ಬೇಕಾದಷ್ಟು ಜನ ಇದ್ದಾರೆ ದಾನ ಕೊಡೋರು, ನಮ್ದಿಷ್ಟೇ ಇದೆ. ಹಾಗೆ ಬ್ರಹ್ಮದೇವರು ಹೇಳಿಕೊಳ್ತಾರೆ, ಏತಾವತ್ತಂ ಯತೋ ಹಿಮೆ, ನಂದಿಷ್ಟೇ ಇದೆ. ವಿಲಜ್ಜಮಾನಯ ಯನ್ಮಾಯಯ ದುರ್ಜಯ ಮಾಂ ವದಂತಿ ಜಗದ್ಗುರುಂ, ಜಗತ್ತು ಮೂರ್ಖ ಇದೆ, ಎಲ್ಲರೂ ಸುಮ್ಮನೆ ನಾನೇ ಸೃಷ್ಟಿಕರ್ತ, ನಾನೇ ಜಗದ್ಗುರು ಅಂತ ಹೇಳಿಕೊಳ್ತಾರೆ. ಇದಕ್ಕೇನು ಕಾರಣ ಅಂದರೆ ದೇವರ ಇಚ್ಛೆ, ದೇವರ ಮಾಯೆ. ಅದು ದೇವರ ಮಾಯೆ. ಪ್ರಕೃತಿ ಸ್ವಗುಣಾಚ್ಛಾದಿಕ ಅಂತ ಇದೆ, ಬಹಳ ಕೆಟ್ಟದ್ದದು. ಆ ಸ್ವಗುಣಾಚ್ಛಾದಿಕ ಹೇಗಿದೆ ಅಂದರೆ ಬಹಳ ವಿಚಿತ್ರ ಇದೆ. ಎಲ್ಲರನ್ನೂ ಮುಚ್ಚಿ ಹಾಕಿಬಿಡತ್ತೆ, ಏನು ಜ್ಞಾನವೇ ಮಾಡಿಸಿಕೊಡೋದಿಲ್ಲ. ಒಳ್ಳೆ ಕಣ್ಣಿದೆ, ಚೆನ್ನಾಗಿ ಕಣ್ಣಿದೆ, ನೋಡ್ಲಿಕ್ಕೆ ಎಲ್ಲ ರೆಡಿ ಇದ್ದೇವೆ, ಆದರೆ ಗಟ್ಟಿಯಾಗಿ ಕಣ್ಣು ಮುಚ್ಚಿಬಿಡತ್ತದು, ಕಣ್ಣೇ ಮುಚ್ಚಿಬಿಡತ್ತೆ, ಇಲ್ಲ ಲೈಟ್ ಆಫ್ ಮಾಡಿಬಿಡತ್ತೆ, ಕತ್ತಲು ಮಾಡಿಬಿಡತ್ತೆ, ನಮಗೆ ಜ್ಞಾನವನ್ನೇ ಮಾಡಿಸಿಕೊಡೋದಿಲ್ಲ. ಇದು ಸ್ವಗುಣಾಚ್ಛಾದಿಕ. ಹೀಗಾಗಿ ಮಾಡಲ್ಲ ಆ ಸ್ವಗುಣಾಚ್ಛಾದಿಕ. ದೇವರು ಒಮ್ಮೆ ನೋಡಿದರೆ ಸಾಕು, ವಿಲಜ್ಜಮಾನಯ, ಓಡಿ ಹೋಗತ್ತದು. ದೇವರು ನೋಡಬೇಕಷ್ಟೇ, ನಮ್ಮ ಮೇಲೆ ಕರುಣಾದೃಷ್ಟಿಯನ್ನು ಬೀರಿದರೆ ನಮ್ಮ ಈ ಹೋಗುತ್ತೆ. ಬೇಕಾದಷ್ಟು ದ್ರವ್ಯಂ ಕರ್ಮಚ ಕಾಲಶ್ಚ, ನಾನು ಸೃಷ್ಟಿ ಮಾಡ್ತೇನೆ ಅಂತಂತೀಯಲ್ಲಪ್ಪ ನಾರದ. ಸೃಜಾಮಿ ಸೃಷ್ಟೋಹಂ ಈ ಕ್ಷಯೈವಾಭಿಚೋದಿತ. ನಾನೇನು ಸೃಷ್ಟಿ ಮಾಡ್ತೇನೆ? ಗಂಡಸರು ಅಡಿಗೆ ಬರದೇ ಇದ್ದ ಗಂಡಸರು ಅಡಿಗೆ ಮಾಡಿದಾಗದು. ಇವತ್ತು ಹೇಳ್ತಾರೆ, ಇವತ್ತು ನಿನಗೆ ಫುಲ್ಲು ರೆಸ್ಟ್ ಕೊಡ್ತೀನಿ, ನಾನು ಅಡಿಗೆ ಮಾಡ್ತೇನೆ ಅಂತಂತಾರೆ. ನೀವಲ್ಲ, ನೀವು ಚೆನ್ನಾಗಿ ಮಾಡ್ತೀರಿ ಅಡಿಗೆ. ಯಾರಿಗೆ ಅಡಿಗೆ ಬರೋದಿಲ್ಲ ಅಂಥವರು ನಾವು ರೆಸ್ಟ್ ಕೊಡ್ತೇವೆ ಅಂತಾರೆ. ಅಡಿಗೆ ಮನೆಗೆ ಹೋಗ್ತಾರೆ, ಒಲೆಯಲ್ಲಿ ಅಂತ ಕೇಳ್ತಾರೆ, ಇಜ್ಜಿಲೆಯಲ್ಲಿ ಅಂತ ಕೇಳ್ತಾರೆ, ಹೇಗೆ ಹೊತ್ಸೋದು ಅಂತ ಕೇಳ್ತಾರೆ, ಅಕ್ಕಿಯಲ್ಲಿ ಅಂತ ಕೇಳ್ತಾರೆ, ಪಾತ್ರೆಯಲ್ಲಿ ಅಂತ ಕೇಳ್ತಾರೆ, ಅಕ್ಕಿ ಎಷ್ಟು ಹಾಕಬೇಕು ಅಂತ ಕೇಳ್ತಾರೆ, ನೀರು ಎಷ್ಟು ಹಾಕಬೇಕು ಅಂತ ಕೇಳ್ತಾರೆ, ಅನ್ನ ಇಟ್ಟ ಮೇಲೆ ಆಯ್ತೋ ಇಲ್ಲೋ ನೋಡು ಬಾ ಅಂತಂತಾರೆ. ಇಷ್ಟೆಲ್ಲ ಮಾಡೋದಾದರೆ ನೀನೇನು ಅಡಿಗೆ ಮಾಡಿದಾಗೆ? ನೀ ಅಡಿಗೆ ಮಾಡಿದಾಗೇನು? ಹಾಗೆ ಬ್ರಹ್ಮದೇವರು ಹೇಳ್ತಾರೆ, ಸೃಜಾಮಿ ಸೃಷ್ಟೋಹಂ ಈಕ್ಷಯೈವಾಭಿವೀಕ್ಷಿತ. ದೇವರು ಎಲ್ಲ ರೆಡಿ ಮಾಡಿ ಇಟ್ಟುಬಿಡ್ತಾನೆ. ಪ್ರಕೃತಿಯಿಂದ ಮಹತ್ತತ್ವ ಮಾಡಬೇಕಾ, ಮಾಡಿದ. ಮಹತ್ತತ್ವದಿಂದ ಅಹಂಕಾರ, ಅದಕ್ಕೇನೇನು ಬೇಕೋ ಎಲ್ಲ ಸುಮ್ಮನೆ ಪ್ಲಗ್ ಆ್ಯಂಡ್ ಪ್ಲೇ ತರೋದು, ಸುಮ್ಮನೆ ಸೃಷ್ಟಿ ಮಾಡೋದು. ಬ್ರಹ್ಮದೇವರು ಹೇಳಿಕೊಳ್ತಾರೆ. ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡುವ ಬ್ರಹ್ಮದೇವರು ತಮ್ಮ ಬಗ್ಗೆ ಹೇಳಿಕೊಳ್ತಾರೆ. ನಾವು ಅಹಂಕಾರ ಪಡ್ತೇವೆ, ನಾವೇ ಮಾಡ್ತೇವೆ ಅಂತ. ಬ್ರಹ್ಮದೇವರು ಹೇಳ್ತಾರೆ, ಸೃಜಾಮಿ ಸೃಷ್ಟೋಹಂ ಈಕ್ಷಯೈವಾಭಿಚೋಚಿತ. ಎಲ್ಲ ರೆಡಿ ಮಾಡಿಟ್ಟಿರ್ತಾನೆ. ಮನೆಯಲ್ಲಿ ಅಟ್ಲೀಸ್ಟ್ ಗಂಡ ಸ್ವಲ್ಪ ಕೈಕಾಲಾದರೂ ಆಡಿಸ್ತಾನೆ. ಬ್ರಹ್ಮದೇವರಂತಾರೆ, ದೇವರೇ ನನ್ನೊಳಗೆ ನಿಂತು ಎಲ್ಲ ಮಾಡ್ತಾನೆ ಇಲ್ಲಿ. ಹಾಗಾಗಿ
ನಾನು ಸೃಷ್ಟಿಕರ್ತ ಅಂತ ನಾನು ಭಾವಿಸಿಲ್ಲ. ಬೇಕಾದಷ್ಟು ಹೇಳಿ ಆಮೇಲೆ ಕಾರ್ಯಕಾರಣ ಕರ್ತೃತ್ವೇ ಎಲ್ಲ ಹೇಗೆ ಸೃಷ್ಟಿ ಆಯಿತು ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಎಲ್ಲರ ಸೃಷ್ಟಿಯಾಗತ್ತೆ. ಸಂಕ್ಷೇಪದಲ್ಲಿ ಈಗ ಒಮ್ಮೆ ಸೃಷ್ಟಿಯನ್ನು ತಿಳಿಸ್ತಾರೆ. ಪಂಚಮಹಾಭೂತಗಳು, ಅಹಂಕಾರ ತತ್ವ ಎಲ್ಲ ಸೃಷ್ಟಿ ಮಾಡ್ತಾರೆ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾರೆ. ಏತೇ ಅಸಂಗತಾ ಭಾವಾ ಭೂತೇಂದ್ರಿಯ ಮನೋಗುಣಾ ಯದಾಯತನ ನಿರ್ಮಾಣೇ ನಶೇಕುರ್ ಬ್ರಹ್ಮವಿತ್ತಮ. ದೇವರು ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಸೃಷ್ಟಿ ಮಾಡಿದ. ಆದರೆ ಸೃಷ್ಟಿ ಮಾಡಿದರೆ ವಿಚಿತ್ರ ಏನು ಅಂದರೆ ಎಲ್ಲ ದೂರ ದೂರ ಇದೆ. ಇಲ್ಲಿ ಮಹತ್ತತ್ವ ಇದೆ, ಇಲ್ಲಿ ಅಹಂಕಾರ ತತ್ವ ಇದೆ, ಅಲ್ಲಿ ಮತ್ತೊಂದಿದೆ, ಎಲ್ಲ ಬೇರೆ ಬೇರೆ ಇದೆ. ಇವರು ಏನು ಮಾಡಬೇಕು ಗೊತ್ತಾಗಲಿಲ್ಲ, ಸೃಷ್ಟಿ ಮಾಡಲಿಕ್ಕೇ ಗೊತ್ತಾಗಲಿಲ್ಲ. ಆಗ ಮತ್ತೆ ಬ್ರಹ್ಮದೇವರು ಭಗವಂತ ಅವೆಲ್ಲವನ್ನು ಮೇಲನ ಮಾಡ್ತಾನಂತೆ. ಮೇಲನ ಮಾಡಿ ಆಮೇಲೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ನೋ ಭಯಂ ಸಸೃಜುರ್ಹ್ಯದ. ಭಾಗವತ ಹೇಳುತ್ತೆ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅಂದರೆ ಬ್ರಹ್ಮಾಂಡ ಅಂದರೆ ಏನಂತ ಹೇಳಬೇಕು? ಬಂಗಾರದ ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಅಂತ ವರ್ಣನೆ ಮಾಡಬೇಕೋ ಇಲ್ವೋ? ಹೇಳಿಲ್ವಂತೆ. ನೋ ಭಯಂ, ಯಾವ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದರಿಂದ ನಾವು ನೀವೆಲ್ಲ ಒದ್ದಾಡ್ತಾ ಸಂಸಾರದಲ್ಲಿ ಬಿದ್ದಿದ್ದೇವೋ ಅಂಥ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ನೋ ಭಯಂ, ಅದರಿಂದೇ ತಾನೇ ಭಯ. ಬ್ರಹ್ಮಾಂಡವೇ ಇಲ್ಲ ಅಂದರೆ ಭಯ ಎಲ್ಲಿತ್ತು? ಹಾಗಾಗಿ ಅಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಆಮೇಲೆ ಭಗವಂತ ತನ್ನ ಒಂದೊಂದು ಮುಖದಿಂದ ಒಂದೊಂದು ಸೃಷ್ಟಿಯನ್ನು ಮಾಡ್ತಾನೆ ಇತ್ಯಾದಿಯಾಗಿ ಹೇಳ್ತಾರೆ. ವಾಚೋ ವಹ್ನೇರ್ಮುಖಂ ಛತ್ರಂ ತೇಜಸಾಂ. ಹೀಗೆ ಭಗವಂತನ ಮುಖದಿಂದ ವಹ್ನಿ ಪುರುಷ ಸೂಕ್ತದಲ್ಲೆಲ್ಲ ನಾವು ಕೇಳ್ತೇವೆ. ಒಂದೊಂದು ಅವಯವದಿಂದ ಭಗವಂತ ಒಬ್ಬೊಬ್ಬ ದೇವತೆಯ ಸೃಷ್ಟಿಯನ್ನೆಲ್ಲ ಮಾಡ್ತಾ ಇದ್ದಾನೆ. ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ, ನೋಡಪ್ಪ ನಾರದ, ನಾನೇ ಎಲ್ಲ ಅಂತ ಅಂದಿಯಲ್ಲ, ಮರ್ತು ಬಿಡು. ಇನ್ನೊಮ್ಮೆ ಹೇಳ್ತೇನೆ, ಅಹಂ ನಾನು, ಭವಾನ್ ನೀನು, ಭವಃ ರುದ್ರದೇವರು, ಇಮೇ ಮುನಯಃ ಅಗ್ರಜಾಃ, ಸುರ ಅಸುರ ನರ ನಾಗ ಗಾವಃ ಮೃಗ ಸರೀಸೃಪ ಗಂಧರ್ವ ಅಪ್ಸರಸೋ ಯಕ್ಷ ರಕ್ಷ ಭೂತಗಣ ಊರಗ ಪಶು ಪಿತೃ ಸಿದ್ಧ ವಿದ್ಯಾಧರ ಚಾರಣ ದ್ರುಮ ಅನ್ಯೇ ಚ ವಿವಿಧಾ ಜೀವಾಃ ಜಲಸ್ಥ ಅಭೋಕಸ ಗ್ರಹ ಋಕ್ಷ ಕೇತು ತಾರ ತಟಿತ್ ಸ್ತನಯುತ್ನವಃ ಸರ್ವಂ ಪುರುಷ ಏವೇದಂ. ಇದೆಲ್ಲವೂ ಭಗವಂತನ ಅಧೀನ. ಇದೆಲ್ಲವೂ ಭಗವಂತನ ಅಧೀನ. ಭೂತಂ ಭವ್ಯಂ ಭವಚ್ಚಯತ್. ಹಿಂದೆ ಆದದ್ದು, ಮುಂದೆ ಆಗೋದು, ಇವತ್ತು ಇರೋದು ಎಲ್ಲವೂ ಭಗವಂತನ ಅಧೀನ. ಆದ್ದರಿಂದ ನಾನು ಸರ್ವೋತ್ತಮ ಅಂತ ಇನ್ನೊಮ್ಮೆ ಅಪ್ಪಿ ತಪ್ಪಿಯೂ ಅನ್ನಬೇಡ. ಭಗವಂತನಿಗೆ ತ್ರಿಮೂರ್ಧ ಅಂತ ಭಗವಂತನಿಗೆ ಕರೀತಾರೆ. 3 ತಲೆ ಇದೆ ಅಂತೆ ದೇವರದು. ಆ 3 ತಲೆಗೆ, ಒಂದು ತಲೆಗೆ ಅಮೃತ ಅಂತ ಹೆಸರು, ಮತ್ತೊಂದು ತಲೆಗೆ ಕ್ಷೇಮ ಅಂತ ಹೆಸರು, ಮತ್ತೊಂದು ತಲೆಗೆ ಅಭಯ ಅಂತ ಹೆಸರು. ಅಮೃತ, ಕ್ಷೇಮ, ಅಭಯ ಅಂತ. ಈ ಅಮೃತ ಅನ್ನುವ ತಲೆ, ಅಮೃತ ಎನ್ನುವಂತಹ ತಲೆ ವೈಕುಂಠದಲ್ಲಿ ಇದೆ. ಆಮೇಲೆ ಅಭಯ ಅನ್ನುವಂತಹ ತಲೆ ಶ್ವೇತದ್ವೀಪದಲ್ಲಿ ಇದೆ. ಕ್ಷೇಮ ಅನ್ನುವಂತಹ ತಲೆ ಅನಂತಾಸನದಲ್ಲಿ ಹೀಗಿದೆ. ಹೀಗೆ ಆ 3 ತಲೆಗಳಿಂದ 3 ಲೋಕಗಳನ್ನು ಹೊತ್ತಿದ್ದಾನೆ ಭಗವಂತ ಅನ್ನುವುದಕ್ಕಾಗಿ ಅವನಿಗೆ ತ್ರಿಮೂರ್ಧ ಎಂಬುದಾಗಿ ಕರೀತಾರೆ. ಬ್ರಹ್ಮದೇವರೆಲ್ಲ ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿದ ಮೇಲೆ ಏನಾದರೂ ಒಂದು ಮಾಡಬೇಕಲ್ಲ. ಹೊಸ ಮನೆ ತಗೊಂಡ ಮೇಲೆ ಹಾಲುಕ್ಕಿಸ್ಬೇಕು ಅಥವಾ ಸತ್ಯನಾರಾಯಣ ಪೂಜೆ ಅಂತ ಮಾಡಬೇಕು. ಅದಕ್ಕೆ ಒಂದು ಯಜ್ಞ ಮಾಡಬೇಕು. ಯಜ್ಞ ಮಾಡಬೇಕು ಅಂದರೆ ಯಾರನ್ನ ಕರೆಯೋದು? ಕಾಂಟ್ರಾಕ್ಟ್ ತಗೊಂಡು ಹೋಮ ಮಾಡಿಸೋರು ಯಾರಿದ್ರಾಗ? ಹಾಗಾಗಿ ಹೋಮ ಮಾಡಬೇಕು ಅಂತ ವಿಚಾರ ಮಾಡಿದರು. ಹೋಮ ಮಾಡಬೇಕು ಅಂತ ವಿಚಾರ ಮಾಡಿದರೆ ಹೋಮಕ್ಕೆ ಇಟ್ಟಿಗೆ ಬೇಕು, ತುಪ್ಪ ಬೇಕು, ದರ್ಭೆ ಬೇಕು, ವೇದಗಳು ಬೇಕು, ಮಂತ್ರ ಬೇಕು, ಪುರೋಹಿತರು ಬೇಕು. ಏನೂ ಇಲ್ಲ. ಏನು ಮಾಡಲಿ ಅಂತ ಕೂತಿದ್ದರಂತೆ. ಆಗ ಭಗವಂತನೇ ಎಲ್ಲವನ್ನೂ ಸೃಷ್ಟಿ ಮಾಡಿದ. ಹೋಮಕ್ಕೆ ಬೇಕಾಗುವ, ಯಜ್ಞಕ್ಕೆ ಬೇಕಾಗುವ ಎಲ್ಲವನ್ನೂ ಭಗವಂತ ಸೃಷ್ಟಿಯನ್ನು ಮಾಡಿಕೊಟ್ಟಿದ್ದಾನೆ. ನಾವಿಂದಂ ಯಜ್ಞ ಸಂಭಾರಾನ್ ಪುರುಷಾವಯವಾದೃತೆ. ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ. ಬ್ರಹ್ಮದೇವರು ವಿಚಾರ ಮಾಡಿದರಂತೆ, ದೇವರಿಗೆ ಹೋಮ ಮಾಡಬೇಕು, ದೇವರಿಗೆ ನೈವೇದ್ಯ ಮಾಡಬೇಕು, ಎಲ್ಲಾನೂ ದೇವರು ಸೃಷ್ಟಿ ಮಾಡಿದ್ದೇ ತೊಗೊಂಡು ಅವನಿಗೆ ಕೊಟ್ಟರೆ ಮತ್ತು ಅವನದೇ ಕೊಟ್ಟಂಗೆ ಆಗ್ತದೆ. ಏನಾದರೂ ಹೊಸದು ತರೋಣ ಅಂತ ಆಲೋಚನೆ ಮಾಡಿದರು. ಬ್ರಹ್ಮದೇವರಿಗೆ ಮಿಥ್ಯಾಜ್ಞಾನ ಅನಿಥ್ಯಾಜ್ಞಾನ ಇಲ್ಲ. ಆದರೆ ಭಗವಂತನ ಮಹಿಮೆ ಹೇಳೋದಕ್ಕೆ, ದೇವರು ಸೃಷ್ಟಿ ಮಾಡದೇ ಇದ್ದ ಏನೋ ಒಂದು ಅಪರೂಪದ ವಸ್ತು ತಂದು ದೇವರಿಗೆ ಕೊಡೋಣ ಗಿಫ್ಟ್ ಅಂತ ವಿಚಾರ ಮಾಡಿದರೆ ಜಗತ್ತಿನಲ್ಲಿ ಯಾವುದೂ ಸಿಗಲಿಲ್ಲವಂತೆ. ಇದು ಭಗವಂತನ ಮಹಿಮೆ. ಹಾಗಾಗಿ ಸೃಷ್ಟಿಯನ್ನು ಮಾಡಿದರು. ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ ನಾಣ್ಯದ್ ಭಗವತಃ ಕಿಂಚಿತ್
ಭಾವ್ಯಂ ಸದಸದಾತ್ಮಕಂ. ಇನ್ ಜಿಸ್ಟ್ ಹೇಳೋದಾದರೆ ನಾರದರೆ, ಜಗತ್ತಿನಲ್ಲಿ ವ್ಯಕ್ತವಾದದ್ದು ಅವ್ಯಕ್ತವಾದದ್ದು ಯಾವುದೇ ವಸ್ತು ಇರಲಿ ಅದು ಭಗವಂತನ ಅಧೀನವಾಗದ, ಭಗವಂತ ಸೃಷ್ಟಿ ಮಾಡದ ವಸ್ತು ಜಗತ್ತಿನಲ್ಲಿ ಇಲ್ಲ ಅನ್ನುವುದು ತತ್ವ. ಏನು ಬ್ರಹ್ಮದೇವರೇ ಇಷ್ಟು ಹೇಳ್ತಾ ಇದ್ದೀರಿ, ಸುಮ್ಮನೆ ಏನೋ ಕೆಲವರು ಬಿಡಕ್ಕೆ ಹೇಳ್ತಿರ್ತಾರೆ, ಬಂದು ವರ್ಣನೆ ಮಾಡಿದಾಗ ಎಲ್ಲ ನಾನೇ ಅಂತ ಹೇಗೆ ಹೇಳ್ಕೊಳ್ಳೋದು, ಏನಾದರೂ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಂತ ನಾರದರು ಮನಸ್ಸಿನಲ್ಲಿ ಸಂದೇಹ ಪಡಬಹುದೋ ಏನೋ. ಬ್ರಹ್ಮದೇವರು ಉತ್ತರ ಕೊಡ್ತಾರೆ, ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ ನ ಕರ್ಹಿ ಚಿನ್ಮೇ ಮನಸೋ ವೃಚಾಗತಿ ನ ಮೇ ಹೃಷೀಕಾಣಿ ಪತಂತ್ಯ ಸತ್ಪಥೆ ಯನ್ಮೇ ಹೃದಾ ಔತ್ಕಂಠವತಾ ಧೃತೋ ಹರಿಹಿ. ನಾರದರೆ, ನಾನು ಭಗವಂತ ನನ್ನ ಹೃದಯದಲ್ಲಿ ಔತ್ಕಂಠವತ, ದೇವರನ್ನು ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಅಂದ್ರೇನು ಸುಮ್ಮನೆ ಅಲ್ಲ, ಎಷ್ಟು ಭಕ್ತಿಯಿಂದ ದೇವರನ್ನು ನಾನು ತುಂಬಿಕೊಂಡಿದ್ದೇನೆ ಅಂದರೆ ಆ ದೇವರು ಇರೋದಕ್ಕೆ ನನಗೆ ಗಾಬರಿ. ಗಾಬರಿ ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನನ್ನ ನಾಲಿಗೆ ಯಾವತ್ತೂ ಸುಳ್ಳು ಮಾತನಾಡಿಲ್ಲ. ನ ಭಾರತೀಮೇಂಗ ಮೃಷೋಪಲಕ್ಷ್ಯತೆ, ಸುಳ್ಳು ಮಾತನಾಡಿಲ್ಲ, ವ್ಯರ್ಥ ಮಾತನಾಡಿಲ್ಲ, ತಪ್ಪು ಮಾತನಾಡಿಲ್ಲ. ಏನು ಬ್ರಹ್ಮದೇವರ ಶುದ್ಧಿ ನೋಡಿ. ನ ಭಾರತೀಮೇಂಗ ಮೃಷೋಪಲಕ್ಷ್ಯತೆ. ಎಲ್ಲ ಮಾತು ಕೆಲವರು ಬಹಳ ಚಂದ ಆಡ್ತಾರೆ, ಮನಸ್ಸೊಳಗೆ ಏನೇನೋ ವಿಚಾರ ಮಾಡ್ತಾರೆ. ನಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ, ನನ್ನ ಮನಸ್ಸು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಆ ಕಡೆ ಈ ಕಡೆ ಹೋಗಿಲ್ಲ, ಒಂದೇ ಒಂದು ಕೆಟ್ಟ ಆಲೋಚನೆ ನನ್ನ ಮನಸ್ಸು ಮಾಡಿಲ್ಲ. ನಮೇ ಹೃಷಿ ಕಾಣಿ ಪತಂತ್ಯ ಸತ್ಪಥೆ, ಇಲ್ಲ ಕೆಲವರು ಮಾತು ಚಲೋ ಆಡ್ತಾರೆ, ಮನಸ್ಸಿನಲ್ಲೂ ಚಲೋ ಇರ್ತಾರೆ, ಆದರೆ ಅನಿವಾರ್ಯ ಕಾರಣಗಳಿಗಾಗಿ ಕೆಲವರು ತಪ್ಪು ಕೆಲಸ ಮಾಡ್ತಾರೆ. ಹಾಗೇನಾದರೂ ಬ್ರಹ್ಮದೇವರು ನೀವು ಮಾಡಿದ್ದೀರಾ? ನೋ. ನಮೇ ಹೃಷಿ ಕಾಣಿ ಪತಂತ್ಯ ಸತ್ಪಥೆ. ಬ್ರಹ್ಮದೇವರು ಹೇಳ್ತಾರೆ, ಭಾಗವತ ಎಷ್ಟು ಚೆನ್ನಾಗಿದೆ, ನಾನು ನನ್ನ ಕೈಯಿಂದ ಕೆಟ್ಟ ಕೆಲಸ ಮಾಡಿಲ್ಲ ಅಲ್ಲ, ನನ್ನ ಕೈ ಎಂದೂ ಕೆಟ್ಟ ಕೆಲಸ ಮಾಡೋದಿಲ್ಲ. ನಾನು ಮಾಡಿಲ್ಲ ಅನ್ನೋದು ಬೇರೆ, ನಾನೇನೋ ನಿಗ್ರಹ ಮಾಡಿ ಭಾಳ ಶ್ರಮಪಟ್ಟು ಮಾಡ್ತೇನೆ, ನಮ್ಮ ಮಕ್ಕಳು ಎಂದೂ ಕೆಟ್ಟ ಕೆಲಸ ಮಾಡೋದಿಲ್ಲ ಅನ್ನೋದು ಬೇರೆ, ನಮ್ಮ ಮಕ್ಕಳನ್ನು ಕೆಟ್ಟ ಕೆಲಸ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋದು ಬೇರೆ. ಮಕ್ಕಳು ಕೆಟ್ಟ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಆದರೆ ನೀವು ಕೀ ಹಾಕಿ ಕೂಡಿಸಿದ್ದೀರಾ ಅವ್ರನ್ನ. ಇಲ್ಲಿ ಹಾಗಲ್ಲ, ಬ್ರಹ್ಮದೇವರ ಇಂದ್ರಿಯಗಳು ಸ್ವಯಂ ಎಂದಿಗೂ ಕೆಟ್ಟ ಕೆಲಸವನ್ನು ಮಾಡಿಲ್ಲ. ಅಂತಹ ನಾನು ಸೋಹಂ ಸಮಾಮ್ನಾಯಮಯ, ಸಮಗ್ರವಾದ ವೇದದ ಜ್ಞಾನ ಇದೆ, ತಪೋಮಯ, ಅಖಂಡವಾಗಿ ತಪಸ್ಸು ಮಾಡಿದ್ದೇನೆ, ಪ್ರಜಾಪತೀನಾಂ ಅಭಿವಂದಿತ ಪದ, ಎಲ್ಲ ಪ್ರಜಾಪತಿಗಳು ಬಂದು ನನಗೆ ನಮಸ್ಕಾರವನ್ನು ಮಾಡ್ತಾರೆ. ಅಂತಹ ನಾನು ಆಸ್ಥಾಯ ಯೋಗಂ ನಿಪುಣಂ, ಭಾರೀ ಪ್ರಯತ್ನ ಮಾಡಿ ಭಗವಂತನನ್ನು ತಿಳಿಯಲೇಬೇಕು ಅನ್ನುವುದಕ್ಕೆ ಭಾರೀ ಪ್ರಯತ್ನ ಮಾಡಿ ಧ್ಯಾನವನ್ನು ಮಾಡಿದರೂ ಕೂಡ ನಾಧ್ಯಗಚ್ಚಂ, ಆ ದೇವರು ಮಹಿಮೆ ಏನು ಅಂತ ಗೊತ್ತಾಗಿಲ್ಲ, ದೇವರ ಮಹಿಮೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಂತಹ ಮಹಿಮೆ ದೇವರದು. ಯಾದವಾರ್ಯರಂತಾರೆ, ಸರಿ ದೇವರ ಮಹಿಮೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ, ಎಲ್ಲೋ ದೇವರು ಎಲ್ಲೋ ಪಾಪ ದೂರ ಇರ್ತಾನೆ, ಹೀಗಾಗಿ ದೇವರ ಮಹಿಮೆ ಇವರಿಗೆ ಅರ್ಥ ಆಗಿರಲಿಕ್ಕಿಲ್ಲ. ಯತ ಆತ್ಮ ಸಂಭವ, ನಾನು ಅವನಿಂದೇ ಹುಟ್ಟಿದರೂ ಕೂಡ ನನಗೆ ನಮ್ಮಪ್ಪನ ಮಹಿಮೆ ಗೊತ್ತಾಗ್ತಾ ಇದೆ, ನಮ್ಮಪ್ಪನ ಮಹಿಮೆ ನನಗೇ ಗೊತ್ತಾಗ್ತಾ ಇಲ್ಲ, ಇನ್ನು ನಿಮ್ಮದೇನು? ನತೋಸ್ಮ್ಯಹಂ ಅಂತಹ ಭಗವಂತನಿಗೆ ನಾವು ಇಲ್ಲಿ ಬ್ರಹ್ಮದೇವರು ಅಂದರೆ ಬ್ರಹ್ಮದೇವರು ವಾಯುದೇವರು ಇಬ್ಬರನ್ನು ತೆಗೆದುಕೊಳ್ಬೇಕು. ಹಾಗೆ ನಾಹಂ, ನಾನಾಗಲಿ ನೀವಾಗಲಿ ವಾಮದೇವ ರುದ್ರದೇವರಾಗಲಿ ಯಾರಿಗೂ ಕೂಡ ಭಗವಂತನ ಮಹಿಮೆ ಗೊತ್ತಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ಆ ಭಗವಂತನ ಅನೇಕ ಅವತಾರಗಳ ಸ್ತೋತ್ರವನ್ನು ಮಾಡ್ತಾರೆ. ಅನೇಕ ಅವತಾರಗಳ ಸ್ತೋತ್ರವನ್ನು ಮಾಡ್ತಾರೆ. ಮೊನ್ನೆ ಅಧ್ಯಾಯದಲ್ಲಿ ಕೆಲವು ಅವತಾರಗಳು ಬಂದಿದೆ, ಇಲ್ಲಿ ಕೆಲವು ಎಕ್ಸ್ಟ್ರಾ ಅವತಾರಗಳನ್ನು ಕೂಡ ಬ್ರಹ್ಮದೇವರು ತಿಳಿಸ್ತಾರೆ. ಮೊದಲನೆಯ ಅವತಾರ ಪುರುಷ. ಆ್ಯಕ್ಚುಲಿ ಮೊದಲನೆಯ ಅಲ್ಲ, ಎರಡನೆಯ ಅವತಾರ. ಮೊದಲು ಶೂನ್ಯನಾಮಕನಾದಂತಹ ಭಗವಂತ, ಅವನಿಗೆ ನಾರಾಯಣ ಅಂತ ಕರೆಯೋದು, ಅವನೇ ಪುರುಷನಾಗಿ ಬರ್ತಾನೆ ಅಂತ ನಾವು ಕೇಳಿದ್ದೇವೆ. ಪುರುಷ ಎಂಬಂತಹ ರೂಪ ಹೇಳ್ತಾರೆ. ಅಹಂ ಭವೋ ಯಜ್ಞ ಇಮೇ ಪ್ರಜೇಶಾಃ ದಕ್ಷಾದಯೋ ಭವದಾದಯಶ್ಚ ಸ್ವರ್ಲೋಕಪಾಲಾಃ, ಸ್ವರ್ಗಲೋಕಪಾಲಕರು, ಖಗಲೋಕಪಾಲಾಃ, ನೃಲೋಕಪಾಲಾಃ, ತಳಲೋಕಪಾಲಾಃ, ಗಂಧರ್ವ, ವಿದ್ಯಾಧರ, ಚಾರಣ, ಯಕ್ಷ, ರಕ್ಷ, ಉರಗ, ನಾಗನಾಥ, ಋಷಿಗಳು, ಪಿತೃಗಳು, ದೈತ್ಯರು, ಸಿದ್ಧರು, ದಾನವರು, ಪ್ರೇತ, ಪಿಶಾಚ, ಭೂತ, ಕೂಷ್ಮಾಂಡ, ಜಲಚರ ಪ್ರಾಣಿಗಳು, ಮೃಗಗಳು, ಪಶುಗಳು, ಇವೆಲ್ಲವೂ ಕೂಡ. ಅಷ್ಟು ಮಾತ್ರ ಅಲ್ಲ,
ಈ ಮಾತನ್ನು ನೆನಪಿಡ್ಕೊಳ್ಳಿ. ಉಳಿದು ನೆನಪಿಡುತ್ತೋ ಬಿಡುತ್ತೋ, ಈ ಒಂದು ಶ್ಲೋಕದ ಮಾತು ನೆನಪಿಡಲೇಬೇಕಾದದ್ದು. ಕೃಷ್ಣ ಗೀತೆಯಲ್ಲಿ ಈ ಮಾತನ್ನು ಹೇಳಿದ್ದಾನೆ. ಹೇಳ್ತಾರೆ, ಜಗತ್ತಿನಲ್ಲಿ ಯಾವುದಾವುದು ಮಹಸ್ವತ ಯಾವುದೋ ಒಂದಕ್ಕೇನೋ ಒಂದು ಸ್ಪೆಷಾಲಿಟಿ ಇದೆ ಅಂತ ಅನಿಸಿದರೆ, ಮಹಸ್ವತ ಸಹಸ್ವತ, ಅವನು ತುಂಬ ಶಾಂತಾಪ, ಎಷ್ಟು ಕ್ಷಮಾಗುಣ ಇದೆ. ಸಹಸ್ವತ ಬಲವತ್, ಭಾರಿ ಪರಾಕ್ರಮಶಾಲಿ ಅಂತ ಅನಿಸಿದರೆ, ಬಲವತ್ ಕ್ಷಮಾವತ್ ಹ್ರೀವತ್ ಶ್ರೀವತ್ ವಿಭೂತಿವತ್ ಅದ್ಭುತಾರ್ಣಂ, ಏನೋ ಒಂದು ಅದ್ಭುತವಾದದ್ದು ಜಗತ್ತಿನಲ್ಲಿ ಇದೆ ಅಂತಂದರೆ, ತತ್ತತ್ಪದಂ ರೂಪವದ್ ಅಸ್ವರೂಪಂ, ಅದೆಲ್ಲವೂ ಭಗವಂತ ಅಂತ ತಿಳಿಯಿರಿ. ಸಮುದ್ರವನ್ನು ನೋಡ್ತೀರಿ, ಭಾರಿ ಏನು ಅಗಾಧವಾದ ಸಮುದ್ರ, ಆನಂದ ಆಯ್ತಾ? ಅದು ಭಗವಂತ, ಅಲ್ಲಿ ಭಗವಂತನ ವಿಭೂತಿ ಇದೆ, ಅದು ಭಗವಂತನ ಪ್ರತಿಮೆ ಎಂಬುದಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅನೇಕ ಅವತಾರಗಳೆಲ್ಲ ವರಾಹ ರೂಪಿಯಾದಂತಹ ಭಗವಂತ, ಯಜ್ಞನಾಮಕನಾದಂತಹ ಭಗವಂತ, ಕಪಿಲ ರೂಪಿಯಾದ ಭಗವಂತ, ದತ್ತರೂಪಿಯಾದಂತಹ ಭಗವಂತ, ವಿಷ್ಣು ಎಂಬಂತಹ ಮತ್ತೊಂದು ಅವತಾರ, ಇದು ಮೊದಲನೇ ಅಧ್ಯಾಯದಲ್ಲಿ ಬಂದಿಲ್ಲ. ವಿಷ್ಣು ಎಂಬಂತಹ ಅವತಾರ ಇನ್ನೊಂದು ಅವತಾರ. ಇದು ನನಗೆ ತುಂಬ ಅದೇನೋ ಅಂತಾರಲ್ಲ, ಅದು ಫೇವರೇಟು. ಅದನ್ನು ಬಿಟ್ಟು ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ನೀವು ಅನೇಕ ಬಾರಿ ಕೇಳಿದ್ರೂ ಅನಿವಾರ್ಯ, ಅದನ್ನು ಮತ್ತೆ ಕೇಳಲೇಬೇಕು. ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ನಾರಾಯಣ ರೂಪಿಯಾದಂತಹ ಭಗವಂತ, ನಾರಾಯಣ ರೂಪಿಯಾದಂತಹ ಭಗವಂತ ಯಮಧರ್ಮರಾಜನಲ್ಲಿ ಅವತಾರ ಮಾಡ್ತಾರೆ, ನರ ಮತ್ತು ನಾರಾಯಣ ಅಂತ. ನರ ಸಾಕ್ಷಾತ್ ದೇವರಲ್ಲ, ನರನಲ್ಲಿ ಭಗವಂತನ ಆವೇಶ ಇದೆ. ನಾರಾಯಣ ಸಾಕ್ಷಾತ್ ದೇವರು. ಈ ನಾರಾಯಣ ತಪಸ್ಸವನ್ನು ಮಾಡಲಿಕ್ಕೆ ಕೂತಿದ್ದ, ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಬದರಿಕಾಶ್ರಮದಲ್ಲಿ ನಾರಾಯಣ ದೇವರು ತಪಸ್ಸು ಮಾಡಬೇಕಾದರೆ ಇಂದ್ರ ಆ ಭಗವಂತನ ಮಹಿಮೆಯನ್ನು ತಿಳಿಸೋದಕ್ಕೆ ಅನೇಕ ಅಪ್ಸರಾಸ್ತ್ರೀಯರನ್ನು ಕಳಿಸಿದ್ದಾನೆ. ಅನೇಕ ಅಪ್ಸರಾಸ್ತ್ರೀಯರನ್ನು ಕಳಿಸಿದರೆ ಅವರೆಲ್ಲ ಬೇಕಾದಷ್ಟು ಪ್ರಯತ್ನ ಮಾಡಿದರು ಭಗವಂತನ ಮನಸ್ಸಿಗೆ ವಿಕಾರ ಮಾಡಬೇಕು ಅಂತ. ದೇವರು ಏನು ಆ ಕಡೆ ಈ ಕಡೆ ನೋಡಲೇ ಇಲ್ಲ. ತನ್ನ ತೊಡೆಯಿಂದ ಒಂದು ಸುಂದರ ಸ್ತ್ರೀಯನ್ನು ನಿರ್ಮಾಣ ಮಾಡಿದ, ಊರ್ವಶಿ ಅಂತ ಅವಳು. ಊರು ಅಂದರೆ ತೊಡೆ, ತೊಡೆಯಿಂದ ಬಂದವಳು, ಆದ್ದರಿಂದ ಊರ್ವಶಿ ಅಂತ ಅವಳಿಗೆ ಹೆಸರು. ಆ ಊರ್ವಶಿಯನ್ನು ನೋಡಿ ಈ ಎಲ್ಲ ಅಪ್ಸರಾಸ್ತ್ರೀಯರು ಬಂದಿದ್ದಾರಲ್ಲ, ನಾಚಿಕೊಂಡು ಓಡಿ ಹೋಗ್ಬಿಟ್ರು. ಏನು ಇಷ್ಟು ಸೌಂದರ್ಯ ಇದೆ ಈ ಊರ್ವಶಿಗೆ, ಇವಳ ಮುಂದೆ ನಮ್ದೇನು ಸೌಂದರ್ಯ, ಇಂಥ ಸುಂದರ ಸ್ತ್ರೀ ಎದುರಿಗಿದ್ದರೇನೇ ವಿಕಾರ ಆಗದೇ ಇದ್ದ ಈ ದೇವರಿಗೆ ನಾವೇನು ವಿಕಾರ ಮಾಡ್ತೇವೆ ಅಂತ ಓಡಿ ಹೋಗಿಬಿಡ್ತಾರೆ ಆ ಎಲ್ಲ ಅಪ್ಸರಾಸ್ತ್ರೀಯರು. ಇದು ನಡೆದ ಘಟನೆ. ಇದನ್ನು ಬ್ರಹ್ಮದೇವರು ಎಷ್ಟು ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾರೆ, ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಕಾಮಂ ದಹಂತಿ ಕೃತಿನೋ ನನು ರೋಷ ದೃಷ್ಟ್ಯ ರೋಷಂ ದಹಂತ ಮುತತೇನ ದಸಂತ್ಯ ಸಹ್ಯಂ ಸೋಯಂ ಯದಂತರಮಲಂ ನಿವಿಶನ್ ಬಿಭೇತಿ ಕಾಮಃ ಕಥನ್ನು ಪುನರಸ್ಯ ಮನಶ್ರಯೇತ್. ಬಹಳ ಸುಂದರವಾಗಿದೆ, ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಹಾಗಾದರೆ ಈ ಕಥೆಯಿಂದ ನಾವೇನು ತಿಳಿದ್ವಿ? ಊರ್ವಶಿ ಬಂದು ಎಲ್ಲ ಅಪ್ಸರಾಸ್ತ್ರೀಯರು ಹೋದರು. ಹಾಗಾದರೆ ನಾರಾಯಣ ಕಾಮವನ್ನು ಗೆದ್ದಿದ್ದಾನೆ. ಏನು ಕಾಮದ ವಿಕಾರವೇ ಆಗಲಿಲ್ಲ. ಕಾಮನೂ ಬಂದಿರ್ತಾನೆ ಅಲ್ಲಿ, ಕಾಮದ ವಿಕಾರವೇ ಆಗಲಿಲ್ಲ ನಮ್ಮ ನಾರಾಯಣನಿಗೆ ಅಂತ ನಾನು ಹೇಳಿದೆ. ಹೇಳಿದ ಕೂಡಲೇ ಅಜಯ್ ನಾರಾಯಣನಿಗೆ ಜಯವಾಗಲಿ ಅಂತ ಎಲ್ಲರೂ ಅಂದರು. ಪಕ್ಕದಲ್ಲಿ ಒಬ್ಬ ಕೂತಿದ್ದ, ಏನು ನಿಮ್ಮ ನಾರಾಯಣ? ನಮ್ಮ ರುದ್ರದೇವರು ಗೆದ್ದಿದ್ದಾರೆ ಕಾಮನನ್ನು. ರುದ್ರದೇವರು ತಪಸ್ಸು ಮಾಡಬೇಕಾದರೆ ಕಾಮ ಬಂದ ರುದ್ರದೇವರು ಏನು ಮಾಡಿದರು? ತಮ್ಮ ಮೂರನೇ ಕಣ್ಣನ್ನು ತೆಗೆದು ಕಾಮನನ್ನೇ ಭಸ್ಮ ಮಾಡಿದ್ದಾರೆ. ನಿಮ್ಮ ನಾರಾಯಣ ಏನು ದೊಡ್ಡ ಕಾಮನನ್ನು ಗೆಲ್ಲೋದು, ನಮ್ಮ ರುದ್ರದೇವರು ಗೆದ್ದಿದ್ದಾರೆ ಅಂತ ಅವನಂದ. ಅಂದುಕೊಳ್ಳಿ ಬ್ರಹ್ಮದೇವರಂದರು, ಒಂದು ನಿಮಿಷ ತಡಿ ಅಂತಂದು. ಒಂದು ನಿಮಿಷ ತಡಿ, ನಿಮ್ಮ ರುದ್ರದೇವರು ಏನು ಮಾಡಿದ್ದಾರೆ ಅಂದು? ಕಾಮನನ್ನು ಗೆದ್ದಿದ್ದಾರೆ. ಹೇಗೆ ಗೆದ್ದಿದ್ದಾರಪ್ಪ? ಇಲ್ಲ, ಮೂರನೇ ಕಣ್ಣನ್ನು ತೆಗೆದು ಅವನನ್ನು ಭಸ್ಮ ಮಾಡಿಬಿಟ್ಟಿದ್ದಾರೆ. ಕಾಮ ಗೆದ್ದರು, ಕ್ರೋಧ ಗೆಲ್ಲಿಕ್ಕಾಯ್ತಾ ಅವರಿಗೆ? ಕಾಮ ಗೆದ್ದರು, ಕ್ರೋಧ ಗೆಲ್ಲಿಕ್ಕಾಯ್ತಾ? ಸಿಟ್ಟು ಮಾಡಿಬಿಟ್ರಲ್ಲ, ಏನು ಉಪಯೋಗ? ಕಾಮವನ್ನು ಗೆಲ್ತೇನೆ ಅಂತ ಹೋಗಿ ಕ್ರೋಧವನ್ನು ಮಾಡಿದರೆ ಕ್ರೋಧಕ್ಕೆ ವಶರಾದರು, ಅದೇನು ದೊಡ್ಡಿಸ್ತಾನ? ಮನೆಯಲ್ಲಿ ಹೆಗ್ಗಣ ಇಲಿ ಬಹಳ ಆಗಿದೆ ಅಂತ ಹೆಗ್ಗಣವನ್ನು ನಾನು ಸಾಯಿಸ್ತೇನೆ ಅಂತ ಹೇಳಿ ಯಾರೋ ಒಬ್ಬ ಬಂದು ಹೊರಗೆ ಹೋಗಿ ಒಂದು ಹೆಬ್ಬಾವಂತಂದು ಮನೆಯಲ್ಲಿ ಇಟ್ಟ. ಯಾಕೆ? ಹೆಬ್ಬಾವು ಹೆಗ್ಗಣ ತಿನ್ನತ್ತೆ, ಹೆಬ್ಬಾವು ಹೆಗ್ಗಣ ತಿನ್ನತ್ತೆ ಅಂತ ಹೆಗ್ಗಣವನ್ನು ಇಲಿಯನ್ನು ಸಾಯಿಸೋದಕ್ಕೆ ಅಂಗಡಿಯಿಂದ ಹೆಬ್ಬಾವು ತಂದು ಮನೆಯಲ್ಲಿ ಇಡ್ತಾರೆ ಯಾರಾದರೂ? ಹಾಗಾಯಿತು ಪರಿಸ್ಥಿತಿ. ಕಾಮನನ್ನು ಗೆಲ್ಲಬೇಕು, ಕಾಮನನ್ನು ಸುಡಬೇಕು ಅನ್ನೋದಕ್ಕೆ ಸಿಟ್ಟು ಮಾಡಿಬಿಟ್ರಲ್ಲ ನಿಮ್ಮ ರುದ್ರದೇವರು, ಸಿಟ್ಟು ಮಾಡಿಬಿಟ್ರಲ್ಲ, ಸಿಟ್ಟಿಗೆ ವಶರಾದರು. ಇದು ಒಂದು ಪಕ್ಕಕ್ಕಿಡಿ. ಅದಲ್ಲದೆ ಇನ್ನೊಂದು ಮಾತನ್ನು ಹೇಳ್ತಾರೆ ಬ್ರಹ್ಮದೇವರು, ಇನ್ನೊಂದು ಮಾತನ್ನು ಬ್ರಹ್ಮದೇವರು ಹೇಳ್ತಾರೆ. ಆಯಿತು, ಏನೋ ಇರ್ಬೋದು ಬಿಡಪ್ಪ, ನಿಮ್ಮ ದೇವರಿಗೂ ಸಿಟ್ಟು ಬರ್ತಿರ್ಬೋದು, ಯಾವಾಗಾದರೂ ನಿಮ್ಮ ದೇವರಿಗೂ ಸಿಟ್ಟು ಬರ್ತಿರ್ಬೋದು, ಅಥವಾ ರುದ್ರದೇವರು ಒಮ್ಮೆ ಸಿಟ್ಟು ಮಾಡಿರ್ಬೋದು, ಮತ್ತೆ ಮಾಡಿರ್ಲಿಕ್ಕಿಲ್ಲ.
ಅದಕ್ಕೆ ಬ್ರಹ್ಮದೇವರಂತಾರೆ, ಹಾಗಲ್ಲ ಅಂತಾರೆ. ಎಷ್ಟು ಚೆನ್ನಾಗಿದೆ, ಏನು ಬ್ರಹ್ಮದೇವರ ಭಾಗವತದ ಕಾನ್ಸೆಪ್ಟ್ ನೋಡಿ, ಎಷ್ಟು ಚೆನ್ನಾಗಿದೆ. ಬ್ರಹ್ಮದೇವರು ಹೇಳ್ತಾರೆ, ನಮ್ಮ ದೇವರ ಮನಸ್ಸಿನಲ್ಲಿ ಯಾವ ದೋಷ ಬರಲಿಕ್ಕೆ ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಯಾಕೆ? ದೇವರಿಗೆ ಕಾಮ ಇಲ್ಲ, ಪ್ರೂವ್ ಮಾಡಾಯಿತು. ಸಿಟ್ಟು ಇಲ್ಲ, ಪ್ರೂವ್ ಮಾಡಿದ್ನ. ದೇವರು ಸಿಟ್ಟಿನಿಂದೇನು ಅಪ್ಸರಾಸ್ತ್ರೀಯರನ್ನು ನೋಡಲಿಲ್ಲ, ನಗನಗತಾನೇ ವಾಪಸ್ ಕಳಿಸ್ದ. ಸೊ ಸಿಟ್ಟಿಲ್ಲ, ಕಾಮ ಇಲ್ಲ. ಹಾಗಾದರೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ನಾನು ಅನೇಕ ಬಾರಿ ಆ ದೃಷ್ಟಾಂತವನ್ನು ಕೊಡ್ತಾ ಇರ್ತೇನೆ. ನೀವು ಏರ್ಪೋರ್ಟಿಗೆ ಹೋಗಿರ್ತೀರ, ಏರ್ಪೋರ್ಟಲ್ಲಿ ಎಲ್ಲ ಕಡೆಗೆ ಕ್ಲೀನಾಗಿರುತ್ತೆ. ದೊಡ್ಡ ದೊಡ್ಡ ಏರ್ಪೋರ್ಟ್ ಅಂತೂ ಅಟ್ಲೀಸ್ಟ್ ಭಾಳ ಕ್ಲೀನಾಗಿರುತ್ತೆ, ಎಲ್ಲ ಕಡೆಗೆ ಸ್ವಚ್ಛವಾಗಿ ಇಟ್ಟಿರ್ತಾರೆ. ನೀವು ಕೈಯಲ್ಲಿ ಒಂದೇನೋ ಚಾಕ್ಲೇಟ್ ತೊಗೋತೀರಾ, ಮಗುವಿಗೆ ಒಂದು ಚಾಕ್ಲೇಟ್ ಕೊಡ್ತೀರಾ, ಚಾಕ್ಲೇಟ್ ಸಿಪ್ಪೆ ತೆಗಿಯತ್ತೆ, ತಿನ್ನತ್ತೆ. ಆ ಕೈಯಲ್ಲಿ ಪೇಪರ್ ಇರುತ್ತೆ, ಪೇಪರ್ ಕೆಳಗೆ ಎಸಿದರೆ ನೀವು ಬೈದು ಎಸಿಬೇಡ ಎಷ್ಟು ಕ್ಲೀನ್ ಇದೆ, ಎಸಿಬೇಡ, ಡಸ್ಟ್ಬಿನ್ನಲ್ಲಿ ಹಾಕಿ ಅಂತಂತೀರಿ. ಹೌದಾ ಇಲ್ವೋ? ಅದೇ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತೀರ, ರೈಲ್ವೆ ಸ್ಟೇಷನ್ಗೆ ಹೋದರೆ ಬಿಚ್ತೀರಾ, ಅಲ್ಲೇ ಎಸಿತೀರಾ. ಯಾಕೆ ಅಂದರೆ ಆಲ್ರೆಡಿ ಅಲ್ಲಿ ಹೊಲಸಿದೆ ಅನ್ನೋದಕ್ಕೆ ಹೊಲಸಾಗ್ತೀರಾ. ಇದು ಕ್ಲೀನ್ ಇದೆ ಅನ್ನೋದಕ್ಕೆ ಹೊಲಸು ಹಾಕೋದಕ್ಕೆ ಭಯ ಆಗತ್ತೆ. ಹಾಗೆ ಕ್ರೋಧ ಏನು ಮಾಡಿತು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಎಲ್ಲ ದೋಷಗಳು ನೋಡ್ತಂತೆ. ರುದ್ರದೇವರು ಸಿಟ್ಟು ಮಾಡಿದ್ರಲ್ಲೋ, ಹಾಗಾದರೆ ರುದ್ರದೇವರ ಮನಸ್ಸಿನಲ್ಲಿ ಆಲ್ರೆಡಿ ಒಂದು ಕ್ರೋಧ ಅನ್ನುವ ದೋಷ ಇದೆ, ಹಾಗಾದರೆ ನಾವು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಅಂತ ಉಳಿದ ದೋಷಗಳು ಒಳಗೆ ಬಂದುಬಿಡುತ್ತಂತೆ. ಆದರೆ ದೇವರ ಮನಸ್ಸಿನಲ್ಲಿ ಯಾವ ದೋಷಗಳು ಇಲ್ಲ, ಆದ್ದರಿಂದ ಉಳಿದ ದೋಷಗಳು ಒಳಗೆ ಬರೋದಕ್ಕೆ ಬಿಭೇತಿ, ಗಾಬರಿ, ಬೇಡಪ್ಪ ಭಾಳ ಕ್ಲೀನ್ ಇದ್ದಾನೆ ದೇವರು, ಒಳಗೆ ಹೋಗೋದೇ ಬೇಡ ಅಂತ ಒಳಗೆ ಹೋಗೋದಿಲ್ವಂತೆ. ಇದು ದೇವರ ಮಹಿಮೆ. ಎಷ್ಟು ಚೆನ್ನಾಗಿದೆ ನೋಡಿ. ಕಾಮಂ ದಹನ್, ರುದ್ರದೇವರು ಕಾಮವನ್ನು ಗೆದ್ದರು, ಕ್ರೋಧಕ್ಕೆ ವಶರಾದರು. ನಮ್ಮ ಭಗವಂತ ಕಾಮವೂ ಇಲ್ಲ, ಕ್ರೋಧವೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅವನ ಮನಸ್ಸು ನಿರ್ಮಲವಾದದ್ದಕ್ಕಾಗಿ, ಅವನ ಮನಸ್ಸಿನಲ್ಲಿ ದೋಷ ಇಲ್ಲದೆ ಇದ್ದದ್ದಕ್ಕಾಗಿ ಅವನಲ್ಲಿ ಇನ್ಯಾವತ್ತೂ ಯಾವ ದೋಷಗಳೂ ಬರೋದಿಲ್ಲ. ಇದು ನಮ್ಮ ಭಗವಂತನ ನಾರಾಯಣನ ಮಹಿಮೆ ಎಂಬುದಾಗಿ ಬ್ರಹ್ಮದೇವರು ವರ್ಣನೆ ಮಾಡ್ತಾರೆ. ವಾಸುದೇವ, ಪೃಥು, ಋಷಭ, ಹಯಗ್ರೀವ ರೂಪಿಯಾದ ಭಗವಂತ. ಅವನ ಕಥೆಯು ಮೊದಲನೇ ಸರ್ಗದಲ್ಲಿ ಬರೋದಿಲ್ಲ, ಮೊದಲನೇ ಸ್ಕಂದದಲ್ಲಿ ಇಲ್ಲಿ ಅದನ್ನು ಹೇಳ್ತಾರೆ. ಹಯಗ್ರೀವ ಮಧುಕೈಟಭರನ್ನು ಸಂಹಾರ ಮಾಡುವುದಕ್ಕಾಗಿ ಅವತಾರ ಮಾಡಿದಂತಹ ರೂಪ. ಬ್ರಹ್ಮದೇವರು ಸೃಷ್ಟಿ ಮಾಡಿದಾಗ ವೇದಗಳನ್ನೆಲ್ಲ ಉಚ್ಚಾರಣೆ ಮಾಡ್ತಾ ಇರ್ತಾರೆ, ಆ ವೇದಗಳನ್ನೆಲ್ಲ ಅಪಹಾರ ಮಾಡಿಕೊಂಡು ಹೋಗಿರ್ತಾರೆ ಮಧು ಮತ್ತು ಕೈಟಭ ಎಂಬಂತಹ ದೈತ್ಯರು. ಅವರನ್ನು ಸಂಹಾರ ಮಾಡುವುದಕ್ಕಾಗಿ ಹಯಗ್ರೀವ ರೂಪಿಯಾದಂತಹ ಭಗವಂತ ಮತ್ಸ್ಯ, ಕೂರ್ಮ, ನರಸಿಂಹ, ತಾಪಸ, ಹರಿ, ವಾಮನ, ಐತರೇಯ, ರಾಜರಾಜೇಶ್ವರ ಎಂಬಂತಹ ರೂಪ, ಎಲ್ಲ ಕ್ಷತ್ರಿಯರಲ್ಲಿ ಇರುವಂತಹ ಭಗವಂತನ ಒಂದು ರೂಪ ರಾಜರಾಜೇಶ್ವರ ಎಂಬಂತಹ ರೂಪ. ಧನ್ವಂತರಿ, ಪರಶುರಾಮ, ರಾಮ, ಕೃಷ್ಣ, ವೇದವ್ಯಾಸ, ಬುದ್ಧ, ಕಲ್ಕಿ, ಹೀಗೆ ಅನೇಕ ಅವತಾರಗಳನ್ನು ಮಾಡಿ ಇಂತಹ ಭಗವಂತ ಸರಿ ಎಷ್ಟಾಯ್ತು ರೀ ಭಗವಂತನ ಅವತಾರ ಎಷ್ಟಾಯ್ತಪ್ಪ? 25, 30, 40 ಎಷ್ಟಿದೆ? ಬ್ರಹ್ಮದೇವರು ಲೆಕ್ಕ ಕೊಡ್ತಾರೆ. ಸಾಧ್ಯ ಇದ್ದರೆ ಲೆಕ್ಕ ಹಾಕೊಳ್ಳಿ. ವಿಷ್ಣೋರ್ನು ವೀರ್ಯಗಣನಾಂ ಕತಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ ಚಸ್ಕಂಭಯಸ್ವರಭಸಾ ಸ್ಖಲಿತಂ ತ್ರಿಪುಷ್ಟಂ ಯನ್ಮಾಂ ನಿಶಮ್ಯ ಸದನಾದುರುಕಂಪಮಾನ. ದೇವರ ಅವತಾರಗಳು, ದೇವರ ಮಹಿಮೆ ಎಷ್ಟಿದೆ ಅಂದರೆ, ಯಾವ ವ್ಯಕ್ತಿ ಪೃಥಿವಿಯಲ್ಲಿರುವಂತಹ ಮಣ್ಣಿನ ಕಣಗಳು ಎಷ್ಟು ಅಂತ ಎಣಿಸ್ತಾನೆ, ಪೃಥಿವಿಯಲ್ಲಿರುವ ಮಣ್ಣಿನ ಕಣಗಳು ಎಷ್ಟಿದೆ ಅಂತ ಎಣಿಸ್ತಾನೆ, ಅವನಿಗೂ ಕೂಡ ದೇವರ ರೂಪಗಳು, ದೇವರ ಮಹಿಮೆ ಎಷ್ಟು ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಅಂತಹ ಮಹಿಮೆ ಭಗವಂತನದು. ಆ ಭಗವಂತನ ಮಹಿಮೆಯನ್ನು ತಿಳಿಯಬೇಕು ಅಂದರೆ ತೇವೈವಿದಂತ್ಯತಿತರಂತಿ ಚ ದೇವಮಾಯಾಂ. ಯಾರು ಯೇಷಾಂ ಸಯೇವ ಭಗವಾನ್ ದಯೆಯೇದನಂತಹ. ದೇವರು ಯಾರ ಮೇಲೆ ಕೃಪೆ ಮಾಡ್ತಾನೆ ಅವರಿಗೆ ದೇವರ ಮಹಿಮೆ ಅಲ್ಪ ಸ್ವಲ್ಪ ತಿಳಿಯೋದಕ್ಕೆ ಸಾಧ್ಯ. ಭಾಗವತ ಕಥೆ ಕೇಳ್ತಾ ಇದ್ದೇವೆ, ಇಲ್ಲಿ ಕೇಳ್ತೇವೆ, ಬೇರೆ ಕಡೆಗೆ ಕೇಳ್ತೇವೆ. ಏನೋ ಕೇಳಬೇಕಾದ್ರೆ ಏನೋ ಹೇಳ್ತಾರೆ ಬಿಡಪ್ಪ ಈ ಪುರಾಣ ಅನಿಸಿದರೆ ಅವತ್ತು ದೇವರ ದಯೆ ಆಗಿಲ್ಲ ಅಂತ ಅರ್ಥ. ಕೃಷ್ಣನ ಕಥೆ ಕೇಳಬೇಕು, ಆಹಾ ಏನು ಕೃಷ್ಣನ ಕಥೆ ಎಷ್ಟು ಚೆನ್ನಾಗಿದೆ, ಏನು ದೇವರ ಮಹಿಮೆ ಅಂತ ಅನಿಸಿತಾ ಅವತ್ತು ದೇವರ ದಯೆ ಆಗಿದೆ ಅಂತ ಅರ್ಥ. ನಮಗೆ ಶಾಸ್ತ್ರವೋ ಭಗವಂತನ ಮಹಿಮೆಯೋ ಅರ್ಥ ಆಗಿದೆ ಆಗಿಲ್ಲ, ಇದೆಲ್ಲದಕ್ಕೂ ಕಾರಣ ದೇವರ ದಯೆ. ಯೇಷಾಂ ಸಯೇವ ಭಗವಾನ್ ದಯೆಯೇದನಂತಹ. ಯಾರ ಮೇಲೆ ದೇವರು ಅನುಗ್ರಹ ಮಾಡ್ತಾನೆ, ಕೃಪೆ ಮಾಡ್ತಾನೆ, ಅವರಿಗೆ ಮಾತ್ರ ದೇವರ ಮಹಿಮೆ ಅರ್ಥ ಆಗತ್ತೆ. ಇಲ್ಲದೇ ಇದ್ದರೆ ಅರ್ಥ ಆಗೋದಿಲ್ಲ. ಯಾರಾದರೂ ಬಹಳ ಕುಯುಕ್ತಿಗಳಿಂದ ದೇವರಿಲ್ಲ, ಭಾಳ ತಲೆ ಕೆಡಿಸ್ಕೋಬೇಡಿ, ಬಿಟ್ಬಿಡಿ, ದೇವರ ದಯೆ ಇಲ್ಲ ಅಂತ ಅರ್ಥ. ನಮ್ಮವರು ಆತ್ಮೀಯರು ಯಾರಾದರೂ ದೇವರನ್ನು ಬೈತಾ ಇದ್ದರೆ ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ
ಅವನ ಮೇಲೆ ಸ್ವಲ್ಪ ದಯೆ ಮಾಡು, ದೇವರನ್ನು ಬೈದೇ ಇದ್ದಂಗೆ ಮಾಡು ಅಂತ ಬೇಡಿಕೊಳ್ಳಬೇಕಷ್ಟೆ. ನಾಳೆಯ ದಿನ ಅದನ್ನು ಮತ್ತೆ ವಿಶೇಷವಾಗಿ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.